हृद्याय शुद्धविद्याय मध्वाय च नमो नमः। प्रथमो हनुमान्नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। देवं नारायणं नत्वा सर्वदोषविवर्जितं परिपूर्णं गुरुंश्चान्न गीतार्थं वक्ष्यामि लेशतः। समस्तगुणसम्पूर्णं सर्वदोषविवर्जितं नारायणं नमस्कृत्य गीतातात्पर्यमुच्यते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। श्रीमद्भगवद्गीतायां षोडशोऽध्याये प्रथमश्लोकः। श्रीभगवानुवाच अभयं सत्त्वसंशुद्धिः ज्ञानयोगव्यवस्थितिः दानं दमश्च यज्ञश्च स्वाध्यायस्तप आर्जवम्। साधनानुष्ठानार्थं यतन्तो योगिनः इत्यादिना यतन्तोऽपि अकृतात्मानः इत्यादिना तद्विरोधि च परित्यागार्थम् उक्तम्। तदुभयात्मकं देवासुरलक्षणं ಪ್ರಪಂಚಯತೆ ಅಸ್ಮಿನ್ ಅಧ್ಯಾಯೇ. ಸಾಧನಾನುಷ್ಠಾನಕ್ಕಾಗಿ ಯತಂತೋ ಯೋಗಿನಃ ಅಂತೆಲ್ಲ ಹೇಳಿದರು. ಅದಕ್ಕಾಗಿ ಆ ಸಾಧನೆಗೆ ವಿರೋಧಿಯಾಗಿ ಇರತಕ್ಕದ್ದು ಏನೇನಿದೆಯೋ ಅದನ್ನೆಲ್ಲ ಪರಿತ್ಯಾಗ ಮಾಡಬೇಕು ಹಾಗೆ ಅಂತ ಹಿಂದೆ ಹೇಳಿದರು. ಈ ರೀತಿಯಾಗಿ ಗುಣಗಳು ಅಥವಾ ಧರ್ಮಗಳು ಎರಡು ರೀತಿಯಾಗಿ ಇರುತ್ತದೆ. ಒಂದು ಸಜ್ಜನರು ಯಾವುದು ಅಳವಡಿಸ್ಕೋಬೇಕು ಅದು, ಇನ್ನು ಸಜ್ಜನರು ಯಾವುದು ಬಿಡಬೇಕು. ಒಂದು ದೈವಿ ಗುಣ, ದೇವತೆಗಳಿಗೆ ಸಂಬಂಧವಾದ ಗುಣ, ಒಂದು ಆಸುರಿ ಗುಣ ಅಂತಾರೆ. ಹೇಗೆ ದೈವಿ ಸಂಪತ್ತು ಆಸುರಿ ಸಂಪತ್ತು ಅಂತ ಹೇಳ್ತೀವಿ, ಅದೇ ತರ ಒಂದು ಸಾತ್ವಿಕ ಗುಣಗಳು ಮತ್ತು ರಾಜಸ ತಾಮಸ ಗುಣಗಳು, ಅವುಗಳ ಸತ್ವಗುಣವನ್ನು ಬೆಳೆಸ್ಕೋಬೇಕು, ಸಾತ್ವಿಕ ಗುಣಗಳನ್ನು ಬೆಳೆಸ್ಕೋಬೇಕು, ರಾಜಸ ತಾಮಸ ಗುಣಗಳನ್ನ ಬಿಡಬೇಕು ಎಂಬ ಅದನ್ನ ಈ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ. ಈಗ ಮೊದಲು ಸಾತ್ವಿಕ ಗುಣಗಳು ಯಾವುದು ಅದನ್ನ ಹೇಳ್ತಾ ಇದ್ದಾರೆ. ತತ್ರ ದೇವಲಕ್ಷಣ ಮಾಹ, ಸಾತ್ವಿಕರ ಲಕ್ಷಣ ಏನು ಅಂತ ಹೇಳ್ತಾ ಇದ್ದಾರೆ. ಅಭಯಂ ಸ್ವತಃ ಅನ್ಯಸ್ಮದ್ವಾ ಸ್ವಸ್ಯ ಭಯಾಭಾವ, ನಮ್ಮಿಂದಾಗಲಿ ಬೇರೆಯವರಿಂದಾಗಲಿ ಭಯ ಇಲ್ಲದೆ ಇರೋದು. ನಮಗೆ ನಮ್ಮಿಂದ ಭಯ ಇರಬಾರ್ದು, ಬೇರೆಯವರಿಂದಲೂ ನಮಗೆ ಭಯ ಆಗಬಾರ್ದು, ಅಥವಾ ನಾವು ಕೂಡ ಬೇರೆಯವರನ್ನ ಹೆದರ್ಸಬಾರ್ದು. ಮೊದಲು ಅಭಯಂ, ಭಯ ಇಲ್ಲದೆ ಇರೋದು. ನಮಗೂ ಬೇರೆಯವರಿಂದ ಭಯ ಆಗಬಾರ್ದು, ನಾವು ಕೂಡ ಬೇರೆಯವರನ್ನ ಭಯಪಡಿಸಬಾರ್ದು. ಅಭಯಂ ಸತ್ವ ಸಂಶುದ್ಧಿ ಅಂದ್ರೆ ಚಿತ್ತ ಪ್ರಸಾದ, ಮನಸ್ಸಿನ ಪ್ರಸನ್ನತೆ ಇರಬೇಕು, ಮನಸ್ಸಿನ ಶುದ್ಧಿ. ಸತ್ವ ಸಂಶುದ್ಧಿ. ಜ್ಞಾನ ಯೋಗ ವ್ಯವಸ್ಥಿತ, ಜ್ಞಾನೋಪಾಯ ನಿಷ್ಠತಾ, ಇನ್ನು ಪರಮಾತ್ಮನ ತತ್ವಜ್ಞಾನವನ್ನು ಹೇಗೆ ಪಡೆಯೋದು, ನಾನಾ ರೀತಿಯಾದ ಶ್ರವಣ ಮಾಡೋದು, ಅಂದ್ರೆ ನಾನಾ ಆಚಾರ್ಯರ ಹತ್ರ ಗುರುಗಳ ಹತ್ರ ಶ್ರವಣ ಮಾಡೋದು, ಅಥವಾ ಕೇಳಿದ್ದನ್ನ ಪುಸ್ತಕ ರೂಪದಲ್ಲಿ ಬರೆಯೋದು, ಅಥವಾ ಏನೋ ಒಂದು ಕೆಲಸ ಜ್ಞಾನ ಕಾರ್ಯವನ್ನು ಹೇಗೆ ಬೆಳೆಸೋದು, ಅದನ್ನ ಅದನ್ನ ಉಪಾಯ ಅಂತ ಕರೀತಾರೆ. ಆ ನಾನಾ ಮಾರ್ಗಗಳು ಇದೆ ನೋಡಿ, ಅದನ್ನ ಉಪಾಯ ಅಂತ ಕರೀತಾರೆ. ಪಾರಾಯಣ ಮಾಡೋದು, ಏನೋ ಒಂದು ದೇವರ ಜ್ಞಾನ ನಿನ್ನೆ ಇದ್ದದಕ್ಕಿಂತ ಇವತ್ತು ಜಾಸ್ತಿ ಇರಬೇಕು, ಇದು ಮೆಷರ್. ದೇವರ ಜ್ಞಾನ ನಿನ್ನೆ ಎಷ್ಟು ಸಂಪಾದನೆ ಮಾಡಿದ್ದೇವೋ ಅದಕ್ಕಿಂತ ಇವತ್ತು ಹೆಚ್ಚು ಇರಬೇಕು. ಜ್ಞಾನೋಪಾಯ ನಿಷ್ಠತಾ, ಇದೆಲ್ಲ ದೈವಿ ಸಂಪತ್ತು. ದಾನಂ ಪಾತ್ರೆ ದ್ರವ್ಯಾದಿ ತ್ಯಾಗ, ಸತ್ಪಾತ್ರರಲ್ಲಿ ದ್ರವ್ಯ ತ್ಯಾಗ ಅಂದ್ರೆ ದಾನವನ್ನ ಕೊಡಬೇಕು. ದಮಃ, ದಮ ಅಂದ್ರೆ ಇಂದ್ರಿಯ ನಿಗ್ರಹ, ಇಂದ್ರಿಯಗಳನ್ನ ವಿಷಯದ ಕಡೆ ಕಳಿಸಬಾರ್ದು. ಅದು ಬೇಕು ಬೇಕು, ಅದನ್ನ ನೋಡ್ಬೇಕು, ಇದನ್ನ ನೋಡ್ಬೇಕು, ಅದು ಕೇಳಬೇಕು, ಅದನ್ನ ತಿನ್ನಬೇಕು ಅಂತ ಕೇಳ್ತಾ ಇರ್ತದೆ ಅದು ಮನಸ್ಸು, ಇಂದ್ರಿಯಗಳು. ಅದನ್ನೆಲ್ಲ ನಿಗ್ರಹ ಮಾಡಬೇಕು. ಯಜ್ಞ ಮಾಡ್ತಾ ಇರ್ಬೇಕು. ಜ್ಯೋತಿಷ್ಠೋಮಾದಿಹಿ ಅಥವಾ ದೇವಯಜ್ಞ, ಪಿತೃಯಜ್ಞ ಮುಂತಾದ ಕರ್ಮಗಳು. ಸ್ವಾಧ್ಯಾಯ ಅಂದ್ರೆ ವೇದಾಧ್ಯಯನ. ತಪಃ ಅಂದ್ರೆ ಬ್ರಹ್ಮಚರ್ಯ ಮುಂತಾದ ತಪಸ್ಸಿನಲ್ಲಿ ಇರೋದು. ಆರ್ಜವಂ ಮನೋವಾಕರ್ಮ
ಕರ್ಮಸು ಏಕರೂಪ್ಯಂ, ಮನಸ್ಸು, ಮಾತು, ನಮ್ಮ ಕರ್ಮಗಳು ಏಕರೂಪತೆ ಇರಬೇಕು. ಬಾಯಲ್ಲಿ ಹೇಳೋದು ಒಂದು, ಮನಸ್ಸಿನಲ್ಲಿ ಇರುವ ವಿಚಾರ ಒಂದು, ಶರೀರದಿಂದ ಮಾಡೋದು ಒಂದು. ಹಂಗಾಗಬಾರ್ದು. ನಾವು ಏನು ಚಿಂತನೆ ಮಾಡ್ತೀವೋ ಅದು ಶುದ್ಧವಾಗಿ ಇರಬೇಕು, ಅದನ್ನೇ ಹೇಳಬೇಕು, ಅದನ್ನೇ ಕರ್ಮದಲ್ಲೂ ನಾವು ಅನುಷ್ಠಾನ ಮಾಡಬೇಕು. ಇದೆಲ್ಲ ದೇವಲಕ್ಷಣ ಅಂತ ಇನ್ನು ಹೇಳ್ತಾರೆ. ಅಹಿಂಸಾ ಸತ್ಯಕ್ರೋಧ ತ್ಯಾಗ ಶಾಂತಿರಪೈಶುನಂ ದಯಾ ಭೂತೇಷು ಅಲೋಲುತ್ವಂ ಆರ್ಧವಂ ಹರಿರಚಾಪಲಂ. ಇದೆಲ್ಲ ವೈಷ್ಣವ ಧರ್ಮಗಳು ಇವೆಲ್ಲ. ಅಹಿಂಸಾ ಹಾಗೆಂದರೆ ಪರಪ್ರಾಣ ವಿಯೋಜನ, ಇನ್ನೊಬ್ಬರು ಪ್ರಾಣ ತೆಗಿಬಾರ್ದು, ಹಿಂಸೆ ಮಾಡಬಾರ್ದು ಅಂತ. ಅದೇ ಸತ್ಯಂ ಅಂದ್ರೆ ಯಥಾರ್ಥವಾಗಿ ಯಾವುದು ಪ್ರಮಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಹೇಳಿದೆ ಅದನ್ನು ವಿಚಾರ ಮಾಡಿ ಅಷ್ಟೇ ಹೇಳಬೇಕು. ಅಕ್ರೋಧ ಪರಪೀಡಾಕರ ಚಿತ್ತ ವಿಕಾರ ಅಭಾವ, ಇನ್ನೊಬ್ಬರ ಮನಸ್ಸು ವಿಕಾರ ಕ್ಷೋಭೆಗೆ ಒಳಗಾಗುವಂತೆ, ತೊಂದರೆಗೆ ಒಳಗಾಗುವಂತೆ ಮಾತನಾಡದೇ ಇರೋದು. ತ್ಯಾಗ ಅಂದ್ರೆ ಔದಾರ್ಯ, ಶಾಂತಿ ಅಂದ್ರೆ ಭಗವನ್ನಿಷ್ಠತ, ಅಪೈಶುನಂ ಅಂದ್ರೆ ಪರ ಉಪದ್ರವ ನಿಮಿತ್ತ ದೋಷಾಣಾಂ ರಾಜಾದೇಹೆ ಅಕೀರ್ತನಂ. ಅಪೈಶುನಂ ಅಂದ್ರೆ ಏನು? ಬೇರೆಯವರು ಮಾಡಿದ ಉಪದ್ರವಗಳನ್ನ ರಾಜರತ್ರ ಅಥವಾ ಬೇರೆ ಯಾರತ್ರನೂ ಕೂಡ ಹೇಳದೇ ಇರೋದು. ನೋಡಿ ದೊಡ್ಡ ಹೇಗಿರ್ತಾರೆ ನೋಡಿ ವೈಷ್ಣವರು. ಅಪೈಶುನಂ, ಅವನು ಸರಿ ಇಲ್ಲ ಇವನು ಸರಿ ಇಲ್ಲ ಅಂತ ಬೇರೆಯವ್ರ ಹತ್ರ ಹೋಗಿ ಹೇಳೋದೇ ಇಲ್ಲ. ಅಪೈಶುನಂ ಎಂತಹ ಗುಣ ನೋಡಿ ಇದು. ಯಾರ ಹತ್ರನೂ ಹೇಳಬಾರ್ದು ಅವನು ಸರಿ ಇಲ್ಲ ಇವನು ಸರಿ ಇಲ್ಲ ಅಂತ. ಪರ ಉಪದ್ರವ ಮಾಡಿದ, ಬೇರೆಯವ್ರು ಮಾಡಿದ ಉಪದ್ರವವನ್ನ ಅಥವಾ ದೋಷಗಳನ್ನ ಕೀರ್ತನೆ ಮಾಡದೇ ಇರೋದು. ಭೂತೇಶು ದಯಾ, ಎಲ್ಲ ಪ್ರಾಣಿಗಳಲ್ಲಿ ದಯೆ ತೋರೋದು. ಪರಹಿತಕರ ಚಿತ್ತ ಗತಃ ಧರ್ಮ ವಿಶೇಷ ಅಂತ. ಅಥವಾ ಪರ ದುಃಖ ಅಸಹಿಷ್ಣುತ್ವಂ ವಾ. ಭೂತೇಶು ದಯ ಅಂದ್ರೆ ಇನ್ನೊಬ್ಬರಿಗೆ ಬಂದ ದುಃಖವನ್ನ ಸಹನೆ ಮಾಡದೇ ಇರೋದು. ತನಗ ಬಂದ ದುಃಖಂತೆ ಅದನ್ನ ಭಾವಿಸಿ ಏನಾದ್ರು ಒಂದು ಉಪಕಾರ ಮಾಡೋದು ಅಂತ. ಹೀಗಿದ್ರೆ ಹೇಗಿರೋದು ನೋಡಿ ಸಮಾಜ. ಅಲೋಲುತ್ವಂ ವಿಷಯೇಶು ರಾಗಾಭಾವ. ಅದೇ ಹೇಳಿದಲ್ಲ, ವಿಷಯ ಪದಾರ್ಥಗಳಲ್ಲಿ ಮನಸಾ ಬಯಕೆ ಇಲ್ಲದೆ ಇರೋದು. ಇನ್ನು ಮಾರ್ಧವಂ ಆತ್ಮಹಿಂಸಕೇಶು ಅಪಿ ಅವಿರೋಧ. ಮಾರ್ಧವ ಅಂದ್ರೆ ಮೃದು ಸ್ವಭಾವ. ತಮಗೆ ಯಾರು ತೊಂದರೆ ಮಾಡಿದರಲ್ಲ ಅವರನ್ನು ಕೂಡ ವಿರೋಧ ಮಾಡದೇ ಇರೋದು. ಆತ್ಮಹಿಂಸಕೇಶು, ನಮಗೆ ಯಾರು ಹಿಂಸೆ ಕೊಡ್ತಾರೆ ಅವರನ್ನು ಕೂಡ ವಿರೋಧ ಮಾಡದೇ ಇರೋದು ಮಾರ್ಧವ. ಅಕ್ರೌರ್ಯಂ ವಾ. ಹ್ರೀಹಿ, ಹ್ರೀಹಿ ಅಂದ್ರೆ ನಾಚಿಕೆ. ಅಕಾರ್ಯಕರಣೆ ಲಜ್ಜಾ ಅಂತ ಬರೀತಾರೆ ರಾಯರು. ಮಾಡಬಾರದ ಕೆಲಸವನ್ನ ಮಾಡುವುದರಲ್ಲಿ ನಮಗೆ ಲಜ್ಜೆ ಇರಬೇಕು. ಅಚಾಪಲಂ ಸ್ಥೈರ್ಯಂ ಅಂದ್ರೆ ನಿಷ್ಠೆ, ಅದಲ್ಲೇ ನಿಷ್ಠೆಯಾಗಿರೋದು. ಚಂಚಲ ಬುದ್ಧಿ ಇಲ್ಲದೆ ಏಕಾಗ್ರತೆಯಿಂದ ದೇವರ ಚಿಂತನೆ ಮಾಡೋದು ಅಂತ. ಇದೆಲ್ಲ ದೈವಿ ಸಂಪತ್ತು, ಸಾತ್ವಿಕರ ಧರ್ಮಗಳು ಇವೆಲ್ಲ. ತೇಜ ಕ್ಷಮಾ ಧೃತಿ ಶೌಚಂ ಅದ್ರೋಹೋ ನಾತಿಮಾನಿತ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ತೇಜ ಪರೈಹಿ ಅನಭಿಭವ, ಇನ್ನೊಬ್ಬರಿಂದ ಸೋಲದೇ ಇರೋದು. ಎಂಥ ತೇಜಸ್ಸು ಅಂತಾರ ನೋಡಿ, ಅಂದ್ರೆ ಬೇರೆಯವರಿಂದ ಸೋಲದೇ ಇರೋದು. ಕ್ಷಮ ಕ್ರೋಧಾಭಾವೇನ ಸಹಾಪಕರ್ತು ಅನಪಕೃತಿ. ಕ್ಷಮ, ಇನ್ನೊಬ್ಬರು ಮಾಡಿದ ತಪ್ಪನ್ನ ಕ್ಷಮಿಸೋದು. ಧೃತಿ ಆತಂಕ ಪಡದೇ ಇರೋದು. ಶೌಚಂ ಮೃತ್ತಿಕಾದಿಭಿ ಬಾಹ್ಯ ಶೌಚಂ, ಮೃತ್ತಿಕಾದಿಗಳಿಂದ ಬಾಹ್ಯ ಶೌಚ ಅಂದರೆ ಶುದ್ಧೀಕರಣ ಮಾಡೋದು ಅಂತ. ಮೃತ್ತಿಕಾ ಸ್ನಾನ ಇತ್ಯಾದಿಗಳು. ಮತ್ತು ಭಗವತ್ ಸ್ಮೃತ್ಯಾದಿನ ಪರಮಾತ್ಮನ ಸ್ಮರಣೆ, ಹರಿವಾಯು ಗುರುಗಳ ಸ್ಮರಣೆ ಮೂಲಕ ಆಂತರ ಶೌಚ, ಒಳಗಿನ ಶೌಚ ಅಂತ ಎರಡೂ ಇರಬೇಕು. ಶೌಚ ಸಬಾಹ್ಯಾಭ್ಯಂತರ ಶುಚಿ ಅಂತ ಹೇಳ್ತಾರೆ ನೋಡಿ. ಅದ್ರೋಹ ಪರವೃತ್ತಿ ಅನನುರೋಧ, ಇನ್ನೊಬ್ರು ಮಾಡಿದನ್ನ ಕಾಪಿ ಹೊಡಿಯೋದು ಮಾಡಬಾರದು. ನಾತಿಮಾನಿತ ಅಹಂಕಾರ ರಾಹಿತ್ಯಂ, ಅಹಂಕಾರ ಇಲ್ಲದೆ ಇರೋದು. ಏತೇ ಗುಣಾಹ, ಇವೆಲ್ಲ ಗುಣಗಳು ದೈವೀಂ ದೇವ ಸಂಬಂಧಿನೀಂ ಸಂಪದಂ ಅಭಿಜಾತಸ್ಯ ಪ್ರಾಪ್ತಸ್ಯ ಭವಂತಿ. ಇದೆಲ್ಲ ದೇವ ಸಂಬಂಧವನ್ನ ಪಡೆದವರಿಗೆ ಮಾತ್ರ ಸಿಗತಕ್ಕ ಸಂಪತ್ತು ಅಂತಾನೆ ಪರಮಾತ್ಮ. ಅಂದ್ರೆ ತಥಾಚ ಏತೇ ಏವ ಗುಣಾಹ, ಈ ಗುಣಗಳನ್ನೇ ಮುಮುಕ್ಷುನ ಅವಶ್ಯಂ ಉಪಾದೇಯ ಇತಿ ಭಾವ. ಅದರಿಂದ ಮೋಕ್ಷವನ್ನ ಬಯಸುವವರು, ಪರಮಾತ್ಮನ ಪ್ರಸಾದವನ್ನ ಬಯಸುವವರು ಈ ಗುಣಗಳನ್ನ ಅವಶ್ಯ
ಸ್ವೀಕಾರ ಮಾಡಬೇಕು, ಅಂದ್ರೆ ಅದು ನಮ್ಮಲ್ಲಿ ಬರುವಂತೆ ನಾವು ನೋಡ್ಕೋಬೇಕು ಅಂತ ಎಷ್ಟು ಚೆನ್ನಾಗಿ ಒಂದು ಸಾತ್ವಿಕ ಜೀವಲ್ಲಿ ಏನೇನಿರಬೇಕು ಎಂಬ ಅದನ್ನ ಒಂದೇ ಕಡೆ ಸ್ಪಷ್ಟಪಡಿಸಿದ್ದಾರೆ ನೋಡಿ. ಇನ್ನು ಕೆಟ್ಟ ಗುಣಗಳು ಅಂತ ಯಾವುದು ಅದನ್ನ ಪಟ್ಟಿ ಮಾಡ್ತಾ ಇದ್ದಾರೆ. ದಂಭೋ ದರ್ಪೋ ಅಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂ ಚ ಅಭಿಜಾತಸ್ಯ ಪಾರ್ಥ ಸಂಪದಮಾಸುರೀ. ಅಸುರ ಲಕ್ಷಣ ಮಾಹ. ಯಾತ ಕೇಳ್ತಾರೆ? ತ್ಯಾಗಾಯ. ಹಿಂದೆ ಹೇಳಿದ್ದೆಲ್ಲ ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರು, ಇನ್ನು ಕೆಲವುದನ್ನ ತ್ಯಾಗ ಮಾಡಬೇಕು. ಯಾವುದನ್ನ ತ್ಯಾಗ ಮಾಡಬೇಕು? ಅಸುರ ಲಕ್ಷಣವನ್ನ, ಅಂದ್ರೆ ಅಸುರರ ಸಂಪತ್ತು. ಅದು ಸಂಪತ್ತಲ್ಲ, ಅದು ವಿಪತ್ತದು. ಅದು ಆ ವಿಪತ್ತುಗಳನ್ನ ನಾವು ಬಿಡಬೇಕು ಎಂಬ ಅದಕ್ಕಾಗಿ ಅದನ್ನ ಪಟ್ಟಿ ಮಾಡ್ತಾ ಇದ್ದಾರೆ. ಆತ್ಮ ಅಲ್ಪತ್ವಂ ಜ್ಞಾತ್ವಾಪಿ ಮಹತ್ವ ಪ್ರದರ್ಶನಂ ದಂಭ. ಯದ್ಯಪಿ ತನಗೆ ಏನಿಲ್ಲ, ತಾನು ಸಣ್ಣವ ಅಂತ ಗೊತ್ತು, ಆದ್ರೂ ಕೂಡ ಶೋ ಮಾಡ್ತಾರೆ ನೋಡಿ, ತನಗೆಲ್ಲ ಬರುತ್ತದೆ, ನಾನೇ ದೊಡ್ಡವ ಹಾಗೆ ಅಂತಲ್ಲ, ಅದನ್ನ ದಂಭ ಅಂತ ಕರೀತಾರೆ. ಇದೆಲ್ಲ ಅಸುರರಲ್ಲಿ ಇರುತ್ತದೆ, ಅದು ಸಾತ್ವಿಕರಲ್ಲಿ ವೈಷ್ಣವರಲ್ಲಿ ಇದು ಇರಬಾರದು. ದರ್ಪ ಸತ್ಯಪಿ ಭಯಕಾರಣೆ ಮದಾತ್ ತದಭಾವ ದರ್ಶನಂ. ದರ್ಪ ಅಂದ್ರೆ ಕೊಬ್ಬಿನಿಂದ ಭಯ ಇಲ್ಲದೆ ಇರುವಂತೆ ತೋರಿಸಿಕೊಳ್ಳೋದು ಅಂತ. ಸತ್ಯಪಿ ಭಯಕಾರಣೆ, ಭಯವನ್ನು ಉಂಟು ಮಾಡಬೇಕಾದ ಕಾರಣಗಳು ಇದ್ದರೂ ಕೂಡ ಭಯ ಇಲ್ಲದಂತೆ ಸುಮ್ಮನೆ ತೋರಿಸಿಕೊಳ್ಳೋದು ಅಂತ ಅರ್ಥ. ಅಭಿಮಾನ. ಅಭಿಮಾನ ಅಂದ್ರೆ ಪ್ರಮಾಣ ಅತಿಕ್ರಮ ಅಂತ. ಪ್ರಮಾಣಗಳು ಏನೋ ಹೇಳ್ತಾ ಇದೆ, ಅದಕ್ಕೆ ವಿರುದ್ಧವಾಗಿ ಅದನ್ನ ಮೀರಿ ನಡೆಯೋದು. ಯಾಕೆ ನಡಿತೀವಿ ಅಂದ್ರೆ ಅಭಿಮಾನ, ಆ ಪದಾರ್ಥದ ಮೇಲೆ ಇರುವ ಒಂದು ಅಭಿರುಚಿ, ಅಭಿಮಾನ, ಅದು ಪ್ರಮಾಣ ಅತಿಕ್ರಮ ಅಂತ. ಪ್ರಮಾಣಗಳನ್ನು ಮೀರಿ ನಡೀಬಾರದು. ಕ್ರೋಧ ಹಾಗೆಂದ್ರೆ ಪರಪೀಡಾಕರ ಚಿತ್ತ ವಿಕಾರ. ಇನ್ನೊಬ್ಬರನ್ನ ಹಿಂಸೆ ಮಾಡೋಣ, ಪೀಡೆ ಕೊಡೋಣ ಹಾಗೆಂಬ ಅದಕ್ಕಾಗಿ ಬರತಕ್ಕ ಮನಸ್ಸಿನಲ್ಲಿ ಆಗತಕ್ಕ ಒಂದು ವಿಕಾರ, ಅದನ್ನೇ ಕ್ರೋಧ ಅಂತ ಕರಿತೀವಿ. ಕ್ರೋಧ ಅಂದ್ರೆ ಏನು? ಮನಸ್ಸಿನ ಒಂದು ವಿಕಾರ. ಅದರಿಂದ ಏನಾಗ್ತದೆ? ಇನ್ನೊಬ್ಬರನ್ನ ಹಿಂಸೆ ಮಾಡೋಣ, ಕಾಯೇನ ವಾಚ ಮನಸ ಹಿಂಸೆ ಮಾಡೋಣ ಅಂತ ಪ್ರವೃತ್ತಿ, ಅದನ್ನ ಕ್ರೋಧ ಅಂತ. ಪಾರುಷ್ಯಂ ಅಂದ್ರೆ ನಿಷ್ಠುರ, ಕಠೋರವಾಗಿ ಮಾತಾಡೋದು ಅಂತಾರೆ. ಕಠೋರವಾಗಿ ನಿಂದೆ ಮಾಡೋದು, ಕೆಲಸಗಳನ್ನ ಮಾಡೋದು, ಅದೆಲ್ಲ ಪಾರುಷ್ಯ. ಆಸುರೀಂ ಸಂಪದಂ ಅಭಿಜಾತಸ್ಯ ಇತ್ಯಸ್ಯ ಪ್ರಾಗಿವ ಅರ್ಥಃ ತೇನ ಜಾತಸ್ಯ. ಇದೆಲ್ಲ ಆಸುರಿ ಸಂಪತ್ತು ಅಂತ ತಿಳಿ. ಇದನ್ನೆಲ್ಲ ಯಾದಕ್ಕೆ ಪಟ್ಟಿ ಮಾಡಿದ್ದೀವಿ? ಬಿಡಬೇಕು ಅಂತ ನೋಡಿ. ಅದನ್ನೇ ಪರಮಾತ್ಮ ಹೇಳ್ತಾನೆ, ದೈವಿ ಸಂಪತ್ ವಿಮೋಕ್ಷಾಯ ನಿಬಂಧಾಯ ಆಸುರಿ ಮತ ಮಾ ಶುಚ ಸಂಪದಂ ದೇವೀಂ ಅಭಿಜಾತೋಸಿ ಪಾಂಡವ. ಎಷ್ಟು ಚೆನ್ನಾಗಿದೆ ನೋಡಿ ಮಾತು. ದೈವಿ ಸಂಪದಾದೇಹ ಫಲಂ ದರ್ಶಯನ್ ಅರ್ಜುನಸ್ಯ ಅಸುರ ಸ್ವಭಾವ ಶಂಕಾಂ ವಾರಯತಿ. ದೈವಿ ಸಂಪತ್ತು ಅದನ್ನ ಪಡೆದರೆ ಏನು ಫಲ ಆಯ್ತು? ಪಟ್ಟಿ ಮಾಡಿದಿರಿ, ಇದನ್ನ ಪಡೀಬೇಕು, ಮುಮುಕ್ಷುಗಳು ಮೋಕ್ಷವನ್ನ ಬಯಸುವವರು ಪಡೀಬೇಕು ಅಂತ. ಅದರ ಫಲ ಏನು ಹಾಗೆಂದ್ರೆ ದೈವಿ ಸಂಪತ್ ವಿಮೋಕ್ಷಾಯ. ಈ ದೈವಿ ಸಂಪತ್ ಏನಿದೆ, ಅಭಿಜಾತಃ ಪ್ರಾಗಿವಾರ್ಥಃ, ಹಿಂದೆ ಏನು ಹೇಳಿದ್ದೀವಿ ಅದೆಲ್ಲವೂ ಕೂಡ ಮೋಕ್ಷಾಯ, ಮೋಕ್ಷಕ್ಕಾಗಿ ಆಗ್ತದೆ. ವಿಮೋಕ್ಷಾಯ ವಿವಿಧ ಮೋಕ್ಷಾಯ ಇತ್ಯುಕ್ತಿಯ ಮೋಕ್ಷಸ್ಯ ನಾನಾತ್ವ ಮುಚ್ಚತೆ. ನೋಡಿ, ಒಂದೇ ಮೋಕ್ಷ ಅಲ್ಲ, ನಾನಾ ವಿಧವಾದ ಮೋಕ್ಷ ಇದೆ. ಅದೇನು ನಮಗೆ ಗೊತ್ತಿದ್ದು ಒಂದೇ ಮೋಕ್ಷ. ಯಾವುದು? ಲಿಂಗದೇಹದಿಂದ ಮೋಕ್ಷ, ಪ್ರಕೃತಿಯ ಬಂಧನದಿಂದ ಮೋಕ್ಷ, ಅದು ಒಂದು ಅಲ್ಟಿಮೇಟ್ ಮೋಕ್ಷ. ಆದರೆ ಈಗ ಒಂದು ರೋಗದಿಂದ ಮೋಕ್ಷ, ದಾರಿದ್ರ್ಯದಿಂದ ಮೋಕ್ಷ, ಕಷ್ಟದಿಂದ ಮೋಕ್ಷ, ಆ ಥರ ನಾನಾ ವಿಧವಾದ ಅನೇಕ ಬಂಧನಗಳು ನಮಗಿದೆ, ಅದೇ ಥರ ಅನೇಕ ಮೋಕ್ಷವೂ ಇದೆ ಅಂತ ಅಷ್ಟೆ. ದೈವಿ ಸಂಪತ್ ವಿಮೋಕ್ಷಾಯ ನಿಬಂಧಾಯ. ಬಂಧನವನ್ನ ಮಾಡೋದು ಆಸುರಿ ಮತ. ಆಸುರಿ ಸಂಪತ್ ಏನಿದೆ ಅದು ನಮ್ಮನ್ನ ಬಂಧನ ಮಾಡುತ್ತದೆ. ದೈವಿ ಸಂಪತ್ ಏನಿದೆ ಅದು ಆ ಬಂಧನಗಳಿಂದ ನಮ್ಮನ್ನ ಬಿಡುಗಡೆ ಮಾಡುತ್ತದೆ. ಅದರಿಂದ ಎಂದಿಗೂ ಆಸುರಿ ಸಂಪತ್ತನ್ನ ನಾವು ಬೆಳೆಸಬಾರದು, ಇಟ್ಟುಕೊಳ್ಳಬಾರದು. ಇಟ್ಟುಕೊಂಡ್ರೆ ಈಗಾಗಲೇ ಇದೆ ನೋಡಿ, ಅಜ್ಞಾನಂ ಅಂತ ಹೇಳಿದ್ದಾರೆ.
ಅಜ್ಞಾನ ಇದೆ. ಅದರಿಂದ ಅಜ್ಞಾನವನ್ನು ಓಡಿಸೋದಕ್ಕಾಗಿ ಏನು ನೋಡಿ, ಅದನ್ನು ದೇವಿ ಸಂಪತ್ತಲ್ಲಿ ಹೇಳಿದರು, ಜ್ಞಾನ ಸಂಪಾದನೆ ಮಾಡು ಹಾಗೆ ಅಂತ. ಜ್ಞಾನ ಸಂಪಾದನೆ ಮಾಡುವುದರಲ್ಲಿ ನಮ್ಮ ಪ್ರಯತ್ನ ಸತತ ಇರಬೇಕು. ಮಾಡಿದರೆ ಅಜ್ಞಾನ ಹೋಗ್ತದೆ ಹಾಗೆ ಅಂತ. ಅದರಿಂದ ಮಾಶುಚ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ನೀನು ಅರ್ಜುನ, ನೀನು ದೈವಿ ಸ್ವಭಾವದವನು, ನೀನು ಸಾತ್ವಿಕದವನು. ಅದರಿಂದ ಮಾಶುಚ, ದುಃಖ ಪಡಬೇಡ ಹಾಗೆ ಅಂತ ಅರ್ಜುನನಿಗೆ ಸಮಾಧಾನವನ್ನು ಕೂಡ ಹೇಳ್ತಾನೆ. ಶೋಕಂ ಮಾಕಾರ್ಷಿ, ದುಃಖ ಮಾಡಬೇಡ ಹಾಗೆ ಅಂತ. ದ್ವೌ ಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವ ಚ ದೈವೋ ವಿಸ್ತರಶಃ ಪ್ರೋಕ್ತಃ ಆಸುರಂ ಪಾರ್ಥ ಮೇ ಶೃಣು. ನಾನು ರಾಯರು ಬರೀತಾರೆ ಅವತಾರಿಕೆಯಲ್ಲಿ, ಸರ್ಗಾಣಾಂ ಅತಿ ಬಹುತ್ವಾ ದೇವಾಸುರಯೋ ಏವ ಉಕ್ತಿ ಕಥಂ ಇತ್ಯತಃ ಶುಭಾಶುಭ ಫಲಾಧಿಕ್ಯಾದಿ ಭಾಕ್ತ್ವ ರೂಪ ಪೂರ್ವಶ್ಲೋಕೋಕ್ತ ಉಪಾಧಿದ್ವಯ ವಿವಕ್ಷಯ ದ್ವಯೋರೇವ ಉಕ್ತಿ ಇತಿ ಭಾವೇನಾಹ ದ್ವೌ ಇತಿ. ಅಲ್ಲ, ನೋಡಿದರೆ ಅನೇಕ ವಿಧವಾದ ಸೃಷ್ಟಿಗಳು ಇದೆ. ನೀವು ಎರಡೇ ಹೇಳಿದಿರಿ. ದೇವತೆಗಳು ಅಸುರರು ಮಾತ್ರ ಇದ್ದಾರಾ? ಮನುಷ್ಯರು ಇದ್ದಾರೆ, ಪಕ್ಷಿಗಳು, ಪ್ರಾಣಿಗಳು, ಮರಗಳು, ನಾನಾ ಸ್ವಭಾವದವರು ಪ್ರಾಣಿಗಳು ಇದ್ದಾರೆ, ಶರೀರವುಳ್ಳವರು. ಹಾಗೆಂದ್ರೆ ಇಲ್ಲಿ ನಾವು ಹೇಳಕ್ ಹೊರಟಿರೋದು ಮಾನಸಿಕವಾದ ಧರ್ಮ ವಿಷಯವನ್ನು ನಾವಿಲ್ಲಿ ಹೇಳ್ತಾ ಇದ್ದೀವಿ. ಹಾಗೆ ಅಂತ ಅಂದ್ರೆ ಜೀವರಾಶಿಗಳು ಯಾವ ಶರೀರದಲ್ಲಿ ಇದ್ರೂ ಕೂಡ ಅವರ ಮನಸ್ಸಿನಲ್ಲಿ ಬರತಕ್ಕ ಆ ಧರ್ಮಗಳು, ಒಂದು ಸಾತ್ವಿಕ ಧರ್ಮಗಳು, ಮತ್ತೊಂದು ಆಸುರ ಧರ್ಮಗಳು ಹಾಗೆ ಅಂತ ಒಟ್ಟು ಎರಡು ವಿಭಾಗ ಅಷ್ಟೇ. ಅದನ್ನೇ ಅದರಿಂದ ಎರಡೇ ಇರೋದು ಅಂತ ಈ ಶ್ಲೋಕದಲ್ಲಿ ಹೇಳ್ತಾನೆ. ದೈವ ಆಸುರಶ್ಚೈತಿ ದ್ವಾವೇವ ಪ್ರಾಣಿನಾಂ ಸರ್ಗೌ. ಯಾರ್ಯಾರು ಪ್ರಾಣಿಗಳಿದ್ದಾರೆ ಅದು ಎಲ್ಲರಿಗೂ ಕೂಡ ಇದು ಎರಡೇ ಸ್ವಭಾವ ಹಾಗೆ ಅಂತ. ಪ್ರಾಣಿ ಸೃಷ್ಟಿಭೂತ ಸರ್ಗೌ ಪ್ರಾಣಿ ಸ್ವಭಾವೌ ಇತಿ ವಾ ತದುಭಯ ಜಿಜ್ಞಾಸಾಯಾಮಾದ ಆಹ ದೈವ ಇತಿ. ದೈವೋ ವಿಸ್ತರಶಃ ಪ್ರೋಕ್ತಃ. ದೈವಿ ಸಂಪತ್ತನ್ನು ವಿಸ್ತಾರವಾಗಿ ಹೇಳಿದ್ದೇನೆ. ಆಸುರಿ ಸಂಪತ್ತನ್ನು ಕೂಡ ನಾನು ಇಲ್ಲಿ ಹೇಳ್ತೇನೆ, ಅದನ್ನು ಕೂಡ ಕೇಳು ಹಾಗೆ ಅಂತ. ನೋಡಿ, ಅದಕ್ಕೆ ಪ್ರಮಾಣ ಹೇಳ್ತಾ ಇದ್ದಾರೆ ವಿದ್ಯಾಧಿರಾಜ ತೀರ್ಥರು. ಸರ್ಗಾಣಾಂ ಸುಬಹುತ್ವೇಪಿ ಶುಭಾಶುಭ ಫಲಾಧಿಕೌ ದೈವಾಸುರಾಖ್ಯೌ ದ್ವಾವೇವ ಗಂಧರ್ವಾದ್ಯಾಸ್ತದಂತರಾಹ ಇತ್ಯಾದಿ ಪ್ರಮಾಣ ಸಿದ್ಧಂ. ಇನ್ನು ಗಂಧರ್ವರು ಅಂತೆಲ್ಲ ಇದ್ದಾರೆ. ನೀವು ದೇವತೆಗಳು ಆಸುರರು ಅಂತ ಎರಡೇ ಹೇಳಿದಿರಲ್ಲ, ಹಾಗೆ ಅಂದ್ರೆ ಗಂಧರ್ವ ಮುಂತಾದವರು ಇದ್ದಾರೆ. ಅವರೆಲ್ಲರೂ ಕೂಡ ಈಗ ನೋಡಿ, ಕೌರವರು ಪಾಂಡವರು ಅಂತ ಇಬ್ಬರೇ ಇದ್ದದ್ದು. ಉಳಿದ ರಾಜರು ಮನುಷ್ಯರು ಎಲ್ಲ ಈ ಎರಡರಲ್ಲೇ ನೋಡಿ ಸೇರಿದ್ರು. ಕೆಲವರು ಪಾಂಡವರ ಕಡೆ ಸೇರಿದರು, ಕೆಲವರು ಕೌರವರ ಕಡೆ ಸೇರಿದ್ರು ಅಂತ. ಯುದ್ಧ ಆದದ್ದು ಇಬ್ಬರಲ್ಲೇ. ಅದರಿಂದ ನಾವು ಯಾವ ಕಡೆ ಸೇರಬೇಕು ಹಾಗೆಂದ್ರೆ ದೇವತೆಗಳ ಕಡೆನೆ ನಾವು ಸೇರಬೇಕು, ಹಾಗೆ ಅಸುರರ ಕಡೆ ಸೇರಬಾರದು. ಅದರಿಂದ ದೇವಾಸುರಯೋಹೋ ಅಂತರ್ಭಾವಂ ವದನ್. ಎಷ್ಟೇ ಜನ ಇದ್ರೂ ಕೂಡ ಇರೋದು ಎರಡೇ ಟೀಮ್, ಅದರಲ್ಲಿ ಅಂತರ್ಭಾವ ಆಗ್ತಾರೆ. ಎಲ್ಲ ಯಾವುದೋ ಒಂದು ಕಡೆ ಸೇರ್ಕೋತಾರೆ ಅಂತ ಅರ್ಥ. ಅದರಿಂದ ಆಸುರಿ ಸಂಪತ್ತನ್ನ ಇನ್ನೂ ವಿವರಿಸಿ ಹೇಳ್ತೇನೆ ಅಂತ ಹೇಳ್ತಾ ಇದ್ದಾನೆ. ಪ್ರವೃತ್ತಿಂಚ ನಿವೃತ್ತಿಂಚ ಜನಾ ನ ವಿದುರಾಸುರಾಹ ನ ಶೌಚಂ ನಾಪಿ ನಾಪಿ ಚ ಆಚಾರೋ ನ ಸತ್ಯಂ ತೇಷು ವಿದ್ಯತೆ ತದಾಹ. ಆಸುರಾಹ ವಿವಿತೆ ಪ್ರವೃತ್ತಿಂ ಪ್ರವೃತ್ತಿ ಧರ್ಮವ ನಿಷಿದ್ಧೆ ನಿವೃತ್ತಿ ನಿವೃತ್ತ ಧರ್ಮ ನ ವಿದುಹು.
ಅಂದ್ರೆ ಈ ಆಸುರಿ ಸಂಪತ್ತು ಅಂದ್ರೆ ಆಸುರಾಹ ಜನಾಹ ಅಂತ ಯಾರಿದ್ದಾರೆ ಅವರು ಪ್ರವೃತ್ತಿ ನಿವೃತ್ತಿ ಅಂದ್ರೆ ಯಾವುದು ವಿಹಿತ ಯಾವುದು ನಿಷಿದ್ಧ ಅದು ಗೊತ್ತೇ ಇಲ್ಲ ಅವರಿಗೆ. ನ ವಿದುಹು ಅಂದ್ರೆ ಏನು, ವಿವೇಕಾಂಬಾದೇ ಇಲ್ಲ. ಇದು ಒಳ್ಳೆಯದು ಇದು ಕೆಟ್ಟದು ಹಾಗೆ ಅಂತ ಅವರು ಸರಿಯಾಗಿ ಅದನ್ನ ತಿಳ್ಕೊಂಡೇ ಇಲ್ಲ, ಸರಿಯಾಗಿ ವಿಂಗಡಣೆನೇ ಮಾಡಿಲ್ಲ. ಅದು ಪ್ರಮಾಣದಿಂದ ನಮಗೆ ಗೊತ್ತಾಗ್ತದೆ. ಅದರಿಂದ ಪ್ರಮಾಣವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇದು ಸ್ಪಷ್ಟ ಆಗ್ತದೆ. ಅವರು ಪ್ರಮಾಣವನ್ನೇ ತಪ್ಪಾಗಿ ಅರ್ಥ ಮಾಡ್ಕೋತಾ ಇದ್ದಾರೆ. ಅದರಿಂದ ಪ್ರಮಾಣದಲ್ಲಿ ಬರತಕ್ಕ ವಿಷಯಗಳು ಕೂಡ ಅವರಿಗೆ ವಿರುದ್ಧವಾಗಿ ಇರುತ್ತದೆ. ಸೊ ಯಾವುದು ನಿಷಿದ್ಧ ಯಾವುದು ವಿಧಿ ಅದು ಯಾವುದು ಸರಿಯಾಗಿ ಅವರು ಅರ್ಥ ಮಾಡಿಕೊಂಡಿಲ್ಲ. ತೇಷು ಶೌಚಾಚಾರ ಸತ್ಯಾನಿ ನ ವಿದ್ಯಂತೆ. ಶೌಚ ಯಾವುದು ಶೌಚ ಆಚಾರ ಅದನ್ನೆಲ್ಲ ಅವರು ಸರಿಯಾಗಿ ತಿಳ್ಕೊಂಡಿಲ್ಲ. ತಾತ್ಪರ್ಯ ದ್ಯೋತನಾಯ ನಞೋಕ್ತಿ. ಅದರಿಂದ ಏನಾಯಿತು ಹಾಗೆಂದ್ರೆ ಅದರ ಪ್ರಭಾವ ನೋಡಿ. ಧರ್ಮಗಳನ್ನು ಸರಿಯಾಗಿ ತಿಳಿದು ಓದೋದ್ರಿಂದ ಏನಾಯಿತು, ಅಸತ್ಯಂ ಅಪ್ರತಿಷ್ಠಂತೆ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೇತುಕಂ. ಅವ್ರೇನ್ ಹೇಳ್ತಾರೆ, ಅಸತ್ಯಂ ಈ ಜಗತ್ತು ಸತ್ಯ ಅಲ್ಲ ಅಂತ ಹೇಳ್ಬಿಡ್ತಾರೆ. ಜಗತ್ ಕಿಂಚ ಜಗತ್ ಅಸತ್ಯಂ. ನೋಡಿ ಪ್ರಮಾಣಗಳು ಹೇಳ್ತಾ ಇದೆ, ನಮ್ಮ ಪ್ರತ್ಯಕ್ಷ ಅನುಭವವೂ ಹೇಳ್ತಾ ಇದೆ ಜಗತ್ತು ಸತ್ಯ ಹಾಗೆ ಅಂತ. ಮಡಿಕೆ ಮಾಡಿದವ ಒಂದು ಮಣ್ಣಿನ ಮುದ್ದೆ ಇಟ್ಕೊಂಡು ಘಟ ಮಾಡ್ತಾನೆ, ಆ ಘಟ ಸುಳ್ಳಾಗ್ತದ? ಅಡಿಗೆ ಮಾಡ್ತೀವಿ ಮನೆಯಲ್ಲಿ ದಿವಸ ಅಡಿಗೆ, ನೀವು ಮಾಡಿದ ಅಡಿಗೆ ಎಲ್ಲ ಸುಳ್ಳು ಅಂದ್ರೆ ನಂಬಲಿಕ್ಕೆ ಆಗ್ತದ? ಅದು ಪ್ರತ್ಯಕ್ಷವಾಗಿ ಅಕ್ಕಿಯನ್ನ ಬೇಯಿಸಿ ಅಡಿಗೆ ಮಾಡಿದ ನಮಗೆ ಕಾಣ್ತಾ ಇದೆ, ಕಂಡದ್ದೆಲ್ಲ ಸುಳ್ಳು ಹಾಗೆಂದ್ರೆ ಪ್ರಮಾಣಕ್ಕೆ ವಿರುದ್ಧವಾಗಿ ಹೇಳೋರು. ಅದರಿಂದ ಅವರು ಆ ಥರ ಇರ್ತಾರೆ. ಅದರಿಂದ ಯಾರು ಜಗತ್ತಿಗೆ ಅಸತ್ಯವನ್ನು ಹೇಳ್ತಾರೆ, ಜಗತ್ತು ಮಿಥ್ಯಾ ಸುಳ್ಳು ಅಂತ ಹೇಳ್ತಾರೆ, ಅವರೆಲ್ಲ ಆಸುರಿ ಮತದವರು ಅಂತ ತಿಳ್ಕೊಳ್ಳಿ ಅಂತ. ಅತ್ರ ಸತ್ಯ ಪ್ರತಿಷ್ಠ ಈಶ್ವರ ಶಬ್ದ ವಿಷ್ಣು ಪರಾಹ. ಅದು ಮತ್ತೆ ಏನ್ ಹೇಳ್ತಾರೆ, ಜಗದಾಹು ಅನೀಶ್ವರಂ. ಈಶ್ವರ ಅಂದ್ರೆ ಇಲ್ಲಿ ವಿಷ್ಣು ಅಂತ ಅರ್ಥ. ಈ ಜಗತ್ತಿಗೆ ಒಡೆಯ ಸ್ವಾಮಿ ಅಂತ ಒಬ್ಬ ಇಲ್ಲವೇ ಇಲ್ಲ, ಎಲ್ಲರೂ ಈಶ್ವರರು. ಅಂದ್ರೆ ಜೀವ ಬ್ರಹ್ಮ ಒಂದು ಅಂತ ಹೇಳುವವರು ಅಂತ ಅರ್ಥ. ಜೀವನಿಗೂ ಪರಮಾತ್ಮನಿಗೂ ವ್ಯತ್ಯಾಸವೇ ಇಲ್ಲ, ಜೀವನೇ ಬ್ರಹ್ಮ, ಜೀವನಿಗಿಂತ ಬೇರೆ ಈಶ್ವರ ಯಾರಿದ್ದಾನೆ ಹಾಗೆ ಅಂತ ವಾದ ಮಾಡ್ತಾರೆ. ಹಿರಣ್ಯಕಶಿಪುಲ ಹಾಗೆ ಇದ್ದ. ಮದನ್ಯ ಜಗದೀಶ್ವರ ವಾಸವು ಭಾಗವತದಲ್ಲಿ ಹಾಗೆ ಇದೆ. ನನ್ನ ಬಿಟ್ಟು ಬೇರೆ ಈಶ್ವರ ಅಂತ ಯಾರಿದ್ದ? ವೇನ ಅಂತ ಒಂದು ಭಾಗವತದಲ್ಲಿ ಒಂದು ಪಾತ್ರ ಬರುತ್ತದೆ. ಅವನು ಹಾಗೆ, ನಾನೇ ದೇವರು ನನಗೆ ಎಲ್ಲ ಪೂಜೆ ಅಲ್ಲ. ಶ್ರಾದ್ದ ಮಾಡ್ತಾ ಇದ್ದಾರೆ ಹಾಗೆಂದ್ರೆ ನನ್ನನ್ನು ಕುರಿತಾಗೆ ಶ್ರಾದ್ದಾದಿಗಳನ್ನ ಮಾಡಿ ಅಂತ ವೇನ ಆದೇಶ ಹೊರಡಿಸಿದಂತೆ. ಹೇಗಿದೆ ನೋಡಿ. ಯಾವುದಕ್ಕೆ ಏನು ಅರ್ಥ ಮಾಡ್ಕೊಂಡಿಲ್ಲ ಅವನು. ಪೌಂಡ್ರಕ ವಾಸುದೇವ ಕೂಡ ಹಾಗೆ ಇಲ್ವಾ? ಕರೆಕ್ಟ್, ಅವನು ಹಾಗೆ ನೋಡಿ. ಕೃಷ್ಣನಂತೆ ವೇಷವನ್ನ ಹಾಕೊಂಡು ನಾನೇ ಕೃಷ್ಣ ಅಂತ ಹೇಳ್ಕೊಂಡು ತಿರುಗಿದ. ಹೌದು, ಅದೇ ಕ್ಯಾಟಗರಿನೇ ಇಲ್ಲ ನೋಡಿ. ಅವರೆಲ್ಲ ನೋಡಿ ಆಸುರಿ ಮತದವರೇ. ಸರಿಯಾಗಿ ತಿಳ್ಕೊಂಡಿಲ್ಲ ಅವರು. ಜಗತ್ತು ಮಿಥ್ಯಾ ಅಂತ ಹೇಳ್ತಾರೆ, ಜಗತ್ತಿಗೆ ಈಶ್ವರ ಇಲ್ಲ ಅಂತ ಹೇಳ್ತಾರೆ. ಜಗದಾಹು ಅನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೇತುಕಂ. ಜಗತ್ ಸೃಷ್ಟ್ಯಾದಿ ಕರ್ತಾರಂ ನ ಜಾನಂತಿ ಇತಿ ಚ ಆಹುಹು ಆಸುರ ಜನಾಃ ಇತ್ಯನುಶಂಕಃ. ಅಪರಸ್ಪರ ಸಂಭೂತಂ ಅನ್ನಾದ್ ಭವಂತಿ ಭೂತಾನಿ ಇತಿ ತೃತೀಯೋಕ್ತ ದಿಶ ಪರಸ್ಪರ ಸಂಭೂತಂ ನ ಭವತಿ. ಅಂದ್ರೆ ಇದು ಬೇರೆಯವರಿಂದ ಸೃಷ್ಟಿ ಮಾಡಿದಲ್ಲ ಅಂತ ಹೇಳ್ತಾ ಇದ್ದಾರೆ. ಸಂಭವಹೀನಂ ಏಕಸ್ಮಾದ್ ಏಕಸ್ಯ ಜನಿಹಿ ನ ಇತಿ. ಒಬ್ಬರಿಂದ ಒಬ್ಬ ಹುಟ್ಟಿದ್ರು ಅದೆಲ್ಲ ಸರಿ ಹೋಗೋದಿಲ್ಲ. ಕಿಂ ತರ್ಹಿ ಪ್ರಶ್ನಸ್ಯ ಉತ್ತರಂ ಸದಸದ್ಭ್ಯಾಂ ಇತಿ. ಅದೆಲ್ಲ ಮಾಯೆ ಅಂತ ಅವ್ರು ಹೇಳ್ಬಿಡ್ತಾರೆ. ಅದೆಲ್ಲ ಹೇಳಿಕ್ ಬರೋದಿಲ್ಲ, ಶಬ್ದಗಳಿಂದ ಅದನ್ನ ಹೇಳಿಕ್ ಬರೋದಿಲ್ಲ ಹಾಗೆ ಅಂತ. ಇದೆಲ್ಲ ಆಸುರಿ ಸ್ವಭಾವದವರ ಚಿಂತನೆ. ಕಾಮಹೇತುಕಂ, ಕಾಮಹೇತು ಅವಿದ್ಯಾ ಪರಿಣಾಮ ರೂಪಂ. ಕಾಮ ಯಾಕೆ ಅವರ ಕಾಮನೆ ಹಾಗೆ, ಅವರ ಇಚ್ಛೆನೇ ಆಗಿರುತ್ತದೆ. ಅದು ಅವಿದ್ಯೆಯ ಪರಿಣಾಮ ರೂಪವಾಗಿ ಕಾಮದಿಂದ ತುಂಬಿಸಲ್ಪಟ್ಟ ಅವಿದ್ಯೆಯ ಪರಿಣಾಮ ರೂಪ ಅದು. ಅದರಿಂದ ಅವರು ಈ ರೀತಿಯಾಗಿ ಮಾತಾಡುತ್ತಾರೆ ಹಾಗೆ ಅಂತ ಅರ್ಥ.
ಕಾಮಹೇತುಕಂ ಅಂದರೆ ಮಿಥ್ಯಾಜ್ಞಾನಂ ಅಂತಲೂ ಬರೀತಾರೆ, ಅದು ಒಂದು ಅರ್ಥ ಇದೆ. ಅಂದ್ರೆ ಮಿಥ್ಯಾಜ್ಞಾನ ಅಂದ್ರೆ ಅವಿದ್ಯೆಯಿಂದ ಬಂದ ಜ್ಞಾನ ಇದು, ಹಾಗೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಎಲ್ಲ ಚಿಂತನೆ ಮಾಡುವವರು ಆಸುರಿ ಮತದವರು, ಹಾಗೆ ಅಂತ. ಅದು ಪ್ರಮಾಣ ವಿರುದ್ಧವಾದದ್ದು ಅಂತ ಒಟ್ಟು. ಏತಾಂ ದೃಷ್ಟಿಮವಷ್ಠಭ್ಯ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರ ಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಏತಾಂ ದೃಷ್ಟಿಮಾಶ್ರಿತ್ಯ, ಈ ರೀತಿಯಾಗಿ ಅವರು ವಿಚಾರ ಮಾಡಿ, ನಷ್ಟ ಆತ್ಮಾನಃ, ಅವರ ಬುದ್ಧಿ, ಅವರ ಮನಸ್ಸು ಕಲುಷಿತವಾಗಿರುತ್ತದೆ. ನೋಡಿ, ವಿಧಿ ನಿಷೇಧ ಗೊತ್ತಿಲ್ಲ, ಏನ್ ಮಾಡಬೇಕು ಏನ್ ಮಾಡಬಾರ್ದು ಗೊತ್ತಿಲ್ಲ, ಜಗತ್ತು ಸುಳ್ಳು ಅಂತ ಹೇಳಿದ ಮೇಲೆ ಜಗತ್ತಿನಲ್ಲಿ ಏನೇ ಭಯಂಕರ ಕಾರ್ಯಗಳು, ಉಗ್ರಗಾಮಿ ಟೆರರಿಸ್ಟ್ ಅಂತ ಹೇಳ್ತಾರೆ ನೋಡಿ, ಅವರೆಲ್ಲ ಮಾಡುವ ಕಾರ್ಯ ಎಲ್ಲವೂ ಮಿಥ್ಯ, ಎಲ್ಲವೂ ಸುಳ್ಳು, ಜಗತ್ತು ಸುಳ್ಳು, ಬಾಂಬ್ ಹಾಕೋದು ಸುಳ್ಳು ಅಂತ ಹೇಳ್ಬಿಡ್ತಾರೆ ಅಷ್ಟೇ. ಈ ರೀತಿಯಾಗಿ ಘೋರ ಕರ್ಮದಲ್ಲಿ ನಿರತರಾಗಿ ಜಗತಃ ಅಹಿತಾಹ, ಜಗತ್ತಿಗೆ ಶತ್ರುಗಳಾಗಿ, ಕ್ಷಯಾಯ ಅನಿಷ್ಟ ಪ್ರಾಪ್ತಯೇ, ಅವರಿಗೆ ನಾಶ ಆಗಬೇಕಾಗಿದೆ. ಅದರಿಂದ ಇಂತಹ ಕ್ರೂರ ಕರ್ಮಗಳನ್ನ ಪರಮಾತ್ಮ ಅವರ ಮತಿಯಿಂದ ಮಾಡಿಸಿ, ಕಲಿಯುಗಾದು ಪ್ರಭವಂತಿ, ಕಲಿಯುಗ ಮೊದಲಾದ ಯುಗಗಳಲ್ಲಿ ಅವರು ಹುಟ್ಟುತ್ತಾರೆ, ಹಾಗೆಂತ ಎಷ್ಟು ಚೆನ್ನಾಗಿ ಹೇಳ್ಬಿಟ್ಟಿದ್ದಾರೆ ನೋಡಿ. ರಾಯರೇ ಬರೀತಾರೆ, ಪ್ರಭವಂತಿ ಹುಟ್ಟುತ್ತಾರೆ ಅಂತ ಅಷ್ಟೇ ಇದೆ ಭಗವದ್ಗೀತೆಯಲ್ಲಿ. ರಾಯರು ಸೇರಿಸ್ತಾರೆ, ಕಲಿಯುಗ ಮುಂತಾದ ಯುಗಗಳಲ್ಲಿ ಅವರು ಹುಟ್ಟುತ್ತಾರೆ, ಹಾಗೆಂತ. ಸತ್ಯ ಅಂತ ಅನಿಸ್ತದ ನೋಡಿ. ವಿದ್ಯಾಧಿರಾಜ ತೀರ್ಥರು ಬರೀತಾರೆ, ಕಲಿಯುಗ ಅದವು ಪ್ರಭವಂತಿ, ಹಾಗೆಂತ. ಅನಿಷ್ಟ ಪ್ರಾಪ್ತಿಗಾಗಿ ಅಂತ ಪಾಪಿಷ್ಠರು ಹುಟ್ಟುತ್ತಾರೆ, ಹಾಗೆಂತ ಅರ್ಥ. ಯಾಕೆ ದೇವರೇ ಹೇಳ್ಬಹುದಲ್ಲ, ನೀವು ನಾನು ಒಂದು ಇಲ್ಲ, ಬೇರೆ ಬೇರೆ ಅಂತ ಯಾಕೆ ಹೇಳಲ್ಲ? ಅಲ್ಲ, ದೇವರು ಹೇಳಿದ್ದಾನೆ, ವೇದಗಳಲ್ಲಿ ಇದೆ. ನೋಡಿ, ವಿಷ್ಣು ಸಹಸ್ರನಾಮದಲ್ಲಿ ಇದೆ ನೋಡಿ, ಮುಕ್ತಾನಾಂ ಪರಮಾಗತಿ, ಮುಕ್ತರಿಗೂ ಗತಿಯನ್ನು ಕೊಡ್ತೇನೆ, ಹಾಗೆ ಅಂತೆಲ್ಲ ಇದೆ ನೋಡಿ, ಸಹಸ್ರನಾಮದಲ್ಲಿ ಇದೆ. ಆದರೂ ಅವರು ಮುಕ್ತರು ಅಂತ, ಜೀವರು ಅದು ಜೀವ ಬೇರೆ ಅಂತ ಆದರೆ ಅವನ ನಿಯಮನ ಮಾಡತಕ್ಕ ಪರಮಾತ್ಮ ಮೋಕ್ಷದಲ್ಲೂ ಅವನೇ ನಿಯಮನ ಮಾಡ್ತಾನೆ, ಹಾಗೆ ಅಂತೆಲ್ಲ ಅರ್ಥ ಇದೆ. ಅದು ನಿಜವಾದ ಅರ್ಥ. ಅವ್ರು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಅವರು ಅದೆಲ್ಲ ಮಿಥ್ಯಾಜ್ಞಾನ, ಅದೆಲ್ಲ ಸುಳ್ಳು, ಹಾಗೆ ಅಂತ ಇನ್ನೇನೋ ಒಂದು ಮಂಡುವಾದ ಕುತರ್ಕವನ್ನ ಮುಂದೆ ಇಟ್ಟು ಅವರು ಅದಕ್ಕೆ ಅಪವ್ಯಾಖ್ಯಾನ ಮಾಡಿ ಜೀವ ಬ್ರಹ್ಮ ಒಂದು ಅಂತಾನೆ ಅವರು ವಾದ ಮಾಡೋರು. ಒಪ್ಕೊಳ್ಳಿಕ್ ತಯಾರಿ. ಈಗ ನೋಡಿ, ದುರ್ಯೋಧನ ಇದ್ದ ನೋಡಿ, ಕೃಷ್ಣ ಕೇಳಿಲ್ಲ, ಉಪದೇಶ ಮಾಡಿಲ್ಲವಾ ಪಾಂಡವರಿಗೆ 5 ಗ್ರಾಮವನ್ನಾದ್ರೂ ಕೊಡಪ್ಪ, ಹಾಗೆ ಅಂತ ಕೊಟ್ಟನ ದುರ್ಯೋಧನ. ಕೇಳಲ್ಲ ಅವರು, ಅವರ ಸ್ವಭಾವನೆ ಹಾಗೆ. ದೇವರು ಅದನ್ನ ಫೋರ್ಸ್ ಮಾಡೋದಿಲ್ಲ, ಸಾಮರ್ಥ್ಯ ಇದ್ರೂ ಫೋರ್ಸ್ ಮಾಡೋದಿಲ್ಲ, ಅವರ ಸ್ವಭಾವ ಹೀಗೆ ಅಂತ ಬಿಟ್ಟು ಬಿಡ್ತಾನೆ ಮಾಡಿ. ಏತಾಂ ದೃಷ್ಟಿಂ ಅವಷ್ಟಭ್ಯ ನಷ್ಟಾತ್ಮಾನೋ ಅಲ್ಪಬುದ್ಧಯ, ಅಲ್ಪಬುದ್ಧಿಗಳು, ಸ್ವಲ್ಪನೂ ಬುದ್ಧಿ ಇಲ್ಲ ಅವರಿಗೆ, ಅಂತವರು ಕಲಿಯುಗದಲ್ಲಿ ಹುಟ್ಟಿ ಬರ್ತಾರೆ. ಪ್ರಭವಂತಿ ಉಗ್ರಕರ್ಮಾಣ ಕ್ಷಯಾಯ ಜಗತೋ ಅಹಿತಾಹ, ಕಾಮಮಾಶ್ರಿತ್ಯ ದುಷ್ಪೂರಂ ದಂಭಮಾನಂ ಅದಾನ್ವಿತಾಹ, ಮೋಹಾದ್ ಗೃಹೀತ್ವಾ ಅಸದ್ಗ್ರಾಹಾನ್ ಪ್ರವರ್ತಂತೆ ಅಶುಚಿವ್ರತಾಹ. ದುಷ್ಪೂರಂ, ದುಃಖಪಟ್ಟು ಪೂರ್ಣ ಮಾಡತಕ್ಕ ಇಚ್ಛೆ, ಅದನ್ನು ಆಶ್ರಯಿಸಿ ಕಷ್ಟಪಟ್ಟು ತಮ್ಮ ಕಾಮನೆಗಳನ್ನೆಲ್ಲ ಪೂರ್ಣ ಮಾಡಿಸಿ, ದಂಭಮಾನ ಮದೈರ್ಯುಕ್ತಾಹ, ದಂಭದಿಂದ ಮದದಿಂದ ಕೂಡಿದವರಾಗಿ, ಮೋಹಾತ್, ಮಿಥ್ಯಾಜ್ಞಾನ ಸ್ವಭಾವ ಅವರು. ಅವರ ಜ್ಞಾನವೇ ಮಿಥ್ಯಾಜ್ಞಾನ, ಒಳ್ಳೆ ಜ್ಞಾನವೇ ಇಲ್ಲ, ಅದು ಪ್ರಮಾಣಬದ್ಧವಾದ ಜ್ಞಾನವೇ ಇಲ್ಲ. ಅದರಿಂದ ಕುಶಾಸ್ತ್ರಾಭ್ಯಾಸಜನ್ಯ ವಿಪರೀತ ನಿಶ್ಚಯ. ನೋಡಿ, ಕುಶಾಸ್ತ್ರ ಓದಿದ್ದರಿಂದ ಕೆಟ್ಟ ಶಾಸ್ತ್ರಗಳನ್ನ, ಸತ್ಶಾಸ್ತ್ರ ಬೇರೆ, ಕುಶಾಸ್ತ್ರ ಬೇರೆ, ಕುಶಾಸ್ತ್ರಗಳನ್ನ ಓದಿ ವಿಪರೀತ ಜ್ಞಾನದಲ್ಲೇ ಅವರ ಬುದ್ಧಿ ನಿಶ್ಚಯ ಆಗಿರುತ್ತದೆ. ಈಗ ನೋಡಿ, ನಮ್ಮ ಸಜ್ಜನರಿಗೆ ಎಷ್ಟೇ ಹೇಳಿದ್ರು ಕೂಡ ವಿಷ್ಣು ಸರ್ವೋತ್ತಮ, ಜಗತ್ತು ಸತ್ಯ, ಪಂಚಭೇದ, ತಾರತಮ್ಯ ಹೀಗೆ ಹೇಳೋರು. ಕನಸಿನಲ್ಲಿ ಬಂದರೂ ಹೇಗೆ, ಮಧ್ಯರಾತ್ರಿ ಎಬ್ಬಿಸಿ ಕೇಳಿದ್ರು ಇದನ್ನೇ ಹೇಳೋರು. ಅವ್ರಿಗೆ ಹಾಗೆಲ್ಲ, ನೀವು ಯಾವಾಗ ಎಬ್ಬಿಸಿ ಏನೇ ಕೇಳಿದ್ರು ಕೂಡ ಜಗತ್ತು ಸುಳ್ಳು, ಹೀಗೆ ಅವರು ಉಪಾಸನೆ ಮಾಡೋರು. ದೇವರು ಅಂತ ಇಲ್ಲವೇ ಇಲ್ಲ, ಹೀಗೆ ಅಂತ ಅವ್ರು ಹೇಳೋರು. ಅವರ ಸ್ವಭಾವ ಹಾಗೆ ಅವರು ದೃಢ ಮಾಡಿಕೊಂಡು ಬಂದಿದ್ದಾರೆ. ನಮಗೆ ಹೇಗೆ ದೃಢ ಜ್ಞಾನ ಬೇಕು ಅಂತ ಹೇಳ್ತೀವಿ, ಅವರಿಗೆ ಮಿಥ್ಯಾಜ್ಞಾನವೇ ದೃಢವಾಗಿ ಇರುತ್ತದೆ. ನೀವೇನೇ ಹೇಳಿದ್ರು ಕೂಡ ಅದಕ್ಕೇನೋ ಒಂದು ಹೇಳಿ, ಇದು ನೀವು ಹೇಳೋದು ಸರಿ ಇಲ್ಲ, ಜಗತ್ತು ಸತ್ಯ ಅಲ್ಲ, ಭೇದ ಸರಿ ಇಲ್ಲ, ಹೀಗೆ ಅವರು ವಾದ ಮಾಡೋರು. ಗೃಹೀತ್ವ ಆದಾಯ ಅಸದರ್ಥಾಜ್ಞಾತ್ವ, ತಪ್ಪಾಗಿ ತಿಳಿದು, ಅಶುಚಿವ್ರತಾಹ ಕ್ಷುದ್ರ ಭೋಗಾಯ ಪ್ರವರ್ತಂತೆ, ಕ್ಷುದ್ರವಾದ ಕಾಮನೆ, ಕ್ಷುದ್ರವಾದ ಪ್ರಯತ್ನ, ಮಹಾಪ್ರಯತ್ನ ಪಡ್ತಾರೆ. ಯಾವುದಕ್ಕಾಗಿ? ಕ್ಷುದ್ರ ಕಾಮನೆಗಾಗಿ, ಅಲ್ಪವಾದ ಒಂದು ಇಚ್ಛೆಗಾಗಿ ಇದನ್ನೆಲ್ಲ ಅವರು
ಮಾಡ್ತಾರೆ. ಅಶುಚಿ ವ್ರತಾಹ ಹಾಗೆ ಅಂತ. ಚಿಂತಾ ಅಪರಿಮೇಯಾಂ ಚ ಪ್ರಳಯಾಂತಾಮುಪಾಶ್ರಿತಾಃ ಕಾಮೋಪಭೋಗ ಪರಮಾ ಏತಾವದಿತಿಶ್ಚಿತಾಃ. ಈ ರೀತಿಯಾಗಿ ಪ್ರಳಯಾಂತಾಂ ಮರಣದ ಪರ್ಯಂತ ಅವ್ರು ಹೀಗೆ ಪ್ರಯತ್ನ ಪಟ್ಟು ಅಲ್ಪ ಸುಖಕ್ಕಾಗಿ, ಅಂದ್ರೆ ವಿಷಯ ಭೋಗ, ನೋಡ್ಬೇಕು, ತಿನ್ನಬೇಕು, ಇದೇ ಸುಖ ಅಂತ ತಿಳ್ಕೊಂಡು ಅಪರಿಮೇಯಾಂ ಪರಿಮಾತು ಅಶಕ್ಯಂ, ಎಣಿಸ್ಲಿಕ್ಕಾಗದಿಷ್ಟ ಅಷ್ಟು ಚಿಂತಾಮುಪಾಶ್ರಿತಾಃ, ಚಿಂತೆಯನ್ನು ಪಡೆದು ಕಾಮಭೋಗ ಉಪರಮಾಹ, ಏನೋ ಅಲ್ಪ ಕಾಮನೆಗಾಗಿ ಅವರು ಈ ರೀತಿಯಾಗಿ ಎಲ್ಲ ಮಾಡ್ತಾ ಇದ್ದಾರೆ. ವಿಷಯ ಭೋಗೈಕ ರಥಾಹ, ಅದಕ್ಕೆ ನೋಡಿದ್ವಿ, ವಿಷಯ ಭೋಗ ಅದು ಸುಖ ಅಂತ ತಿಳಿಯುವವರು ಆಸುರಿ ಮತದವರು, ವಿಷಯದಿಂದ ನಮಗೆ ಭೋಗ ಅಲ್ಲ ಅಂತ ತಿಳಿಯುವವರು ಸಜ್ಜನರು. ವಿಷಯ ಭೋಗ ಅದು ವಿಷ, ಅಂದ್ರೆ ನೋಡೋದ್ರಿಂದ, ಕೇಳೋದ್ರಿಂದ, ತಿನ್ನೋದ್ರಿಂದ, ಮೂಸೋದ್ರಿಂದ, ಮುಟ್ಟೋದ್ರಿಂದ ನಮಗೇನು ಒಂದು ಸುಖ ಅಂತ ನಾವೇನ್ ತಿಳ್ಕೊಂಡಿದ್ದೀವಿ ಅದು ವಾಸ್ತವಿಕವಾಗಿ ಅದು ಭ್ರಾಂತಿ. ಅದು ಆಸುರಿ ಮತದವರು ಇದೇ ಸುಖ ಅಂತ ತಿಳ್ಕೊಂಡಿರ್ತಾರೆ. ಅದರಿಂದಲೇ ಹೇಳಿದ್ದು ಸಜ್ಜನರಿಗೆ ವಿಷಯ ವೈರಾಗ್ಯ ಇರಬೇಕು ಅಂತ ಯಾಕೆ ಹೇಳೋದು, ಅದು ಸರಿಯಾದ ಸುಖ ಅಲ್ಲ, ಅದು ಅನಿತ್ಯ, ಅಸಾರಬದ್ಧವಾದ, ದುಃಖ ಮಿಶ್ರಿತವಾದ, ತಾತ್ಕಾಲಿಕವಾದ ಅಲ್ಪ ಸುಖ ಅದು. ಅದು ತ್ಯಾಜ್ಯ. ಅದು ವಿಷಯ ಭೋಗವನ್ನ ಬಿಡಬೇಕು. ಮತ್ತೆ ಕಣ್ಣು ಮೂಗು ಕಿವಿಲ ಇಟ್ಕೊಂಡು ಏನ್ ಮಾಡೋದು, ಪರಮಾತ್ಮನ ಸೇವೆಯಲ್ಲಿ ತೊಡಗಿಸಬೇಕು. ಪರಮಾತ್ಮನ ಹಾಡು ಕೇಳೋದು, ಪ್ರವಚನ ಕೇಳೋದು, ಪಾಠ ಕೇಳೋದು, ದೇವರ ಮೂರ್ತಿಗಳನ್ನು ನೋಡೋದು, ಇದೇ ನಮಗೆ ಸುಖಕ್ಕೆ ಕಾರಣವಾಗುತ್ತದೆ. ಅದನ್ನು ಬಿಟ್ಟು ಇಂದ್ರಿಯಗಳನ್ನ ಬೇರೆ ಕಡೆ ಕಳಿಸ್ಲೇಬಾರದು. ಯದ್ಯಪಿ ಸುಖ ಅಂತ ತಿಳಿಯುತ್ತದಲ್ಲ, ಹಾಗೆಂದ್ರೆ ಅದು ಭ್ರಾಂತಿ, ಅದು ಕಲಿಯ ಸನ್ನಿಧಾನ ಪಾತ್ರರು ಅಂತ ಅರ್ಥ. ಮೊಬೈಲಿಂದ ಸುಖ, ಟಿವಿ, ಸಿನಿಮಾ, ಇದರಿಂದ ಸುಖ, ಇದೆಲ್ಲ ಕಲಿಯ ಒಂದು ಪ್ರಭಾವ ಅಂತ ನಾವು ತಿಳಿಯಬೇಕು. ಕಲಿ ಅಂತ ಒಂದು ಪುರುಷ ನಿಜವಾಗ್ಲೂ ಇದಾನ? ದುರ್ಯೋಧನ, ಅವನೇ ದುರ್ಯೋಧನನಾಗಿ ಬಂದದ್ದು. ಇವಾಗ ಕಲಿಯುಗದಲ್ಲಿ ದ್ವಾಪರ ಯುಗದಲ್ಲಿ ದುರ್ಯೋಧನ ಇದ್ದ. ಇದೆ ಈಗ ಈಗಲೂ ಪರೀಕ್ಷಿತ್ ರಾಜನಿಗೆ ಸಿಕ್ಕಿದ ನೋಡಿ, ಒಂದು ರೂಪದಲ್ಲಿ ಸಿಕ್ಕಿದ ಅವನು. ಈಗ ಏನಾಗ್ಬಿಟ್ಟಿದ್ದಾನೆ, ಅವನು ಎಲ್ಲ ಕಡೆ ಮನಸ್ಸೊಳಗೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಎಲ್ಲರ ಬ್ರಹ್ಮದೇವರ ವರದಿಂದ, ಬ್ರಹ್ಮದೇವರ ವರ ಇದೆ, ನೀನು ಎಲ್ಲರಲ್ಲೂ ಪ್ರವೇಶನಾಗು ಅಂತ. ಅದರಿಂದ ಎಲ್ಲರಲ್ಲೂ ಸೇರಿಕೊಂಡು ತನಗೆ ಇಷ್ಟವಾದದ್ದು ಯಾವುದು ಇದೆ, ಈ ಜಗತ್ತು ಸುಳ್ಳು, ಮಿಥ್ಯಾಜ್ಞಾನ, ದೇವರು ಬೇಡ, ಶಾಸ್ತ್ರ ಬೇಡ, ಧರ್ಮ ಬೇಡ, ವಿಧಿ ನಿಷೇಧಗಳು ಬೇಡ. ಈಗ ನೋಡಿ ಬಂತು ನೋಡಿ, ಜ್ಯೂತ, ಡ್ರಿಂಕ್ಸ್, ಅದಲ್ಲೇ ಆಸಕ್ತರಾಗಿ ಇರ್ತಾರೆ. ಅದೇ ನೋಡಿ, ಏನು ವಿಷಯ ಸುಖ, ಅದು ವಿಷಯ ಸುಖಕ್ಕಾಗಿ ಎಲ್ಲವನ್ನು ಬಿಟ್ಟು ಅದೇ ಸುಖ ಅಂತ ತಿಳ್ಕೊಂಡು ಅದಕ್ಕಾಗಿ ಪ್ರಯತ್ನ ಪಡ್ತಾ ಇರ್ತಾರೆ ಅಷ್ಟೇ. ಕೊನೆಯಲ್ಲಿ ನಾನೊಂದು ಹೇಳ್ಬೋದಾ ಕಲಿ ಬಗ್ಗೆ? ಕಲಿ ಅವತಾರ ಅದೇ ದುರ್ಯೋಧನ ಸತ್ತಾಗಿಂದ ಕಲಿಯುಗ ಶುರು ಆಯ್ತು. ಆಮೇಲೆ ಆಚಾರ್ಯ ಹೇಳಿ ಬ್ರಹ್ಮದೇವರ ಆಶೀರ್ವಾದನೂ ಇದೆ. ಆಮೇಲೆ ವಿಷ್ಣುವಿನ, ನಾರಾಯಣನ ಇಚ್ಛೆನೂ ಅಷ್ಟೇ, ಕಲಿಯುಗ ಬರ್ಬೇಕು. ಕಲಿಯುಗದಲ್ಲಿ ಸಾಧನೆ ತುಂಬಾ ಹೆಚ್ಚು, ಬರೀ ಒಂದು ನಾಮಸ್ಮರಣೆ ಸಾಧನೆ ಹೆಚ್ಚು. ಆಮೇಲೆ ಕಲಿಯುಗದ ಅಂತ್ಯ ಆಗೋದು ಹೇಗೆ ಅಂದ್ರೆ, ಇದು ಯಾರು ದೇವರಲ್ಲಿ ನಂಬಿಕೆ ಇರಲ್ಲ, ಕಲಿ ಪ್ರಭಾವದವರೇ ಕಲಿಯುಗದಲ್ಲಿ ಜಾಸ್ತಿ. ಈ ಗ್ಲೇಚರು ಅಂತಾರಲ್ಲ, ಮುಸಲ್ಮಾನರು, ಈ ತರ ಟೆರಿಸ್ಟ್, ಇವರೇ ಜಾಸ್ತಿ ಆಗಿ ಕೊನೆಗೆ ಭಗವಂತಗೆ ಅವತಾರ ಮಾಡಕ್ ಒಂದು ಉದ್ದೇಶ ಬೇಕು. ಕಲಿಯುಗದಲ್ಲಿ ಅವತಾರ ಅಲ್ಲ, ಅಂತ್ಯದಲ್ಲಿ ಅವನು ಅವತಾರ ಮಾಡ್ತಾನೆ. ಅದಕ್ಕೆ ಕಲಿಯುಗದಲ್ಲಿ ಸಾಧನೆ ಜಾಸ್ತಿ ಆಗ್ಲಿ ಅಂತ ಹೇಳ್ಬಿಟ್ಟು ಕಲಿಯುಗನ ಸೃಷ್ಟಿ ಮಾಡಿದ್ದು. ಎಲ್ಲಾರ ಮನಸ್ಸಲ್ಲೂ ಅದೇ ನೀವು ಹೇಳ್ದಂಗೆ, ಪರೀಕ್ಷಿತ ರಾಜಂಗೆ ಒಂದೇ ಒಂದು ಗೋ ಕಾಲಲ್ಲಿ ಇರ್ತಂತೆ, 3 ಹೋಗಿರ್ತಂತೆ. ಅಂದ್ರೆ ಮೂರು ಧರ್ಮ, ಅರ್ಥ, ಕಾಮ ಎಲ್ಲ ಹೋಗ್ಬಿಟ್ಟಿರ್ತಾರೆ. ಒಂದೇ ಕಾಲಲ್ಲಿ ಒಬ್ಬ ಹೊಡಿತಿರ್ತಾನೆ, ಹೊಡೆಯೋನೇ ಕಲಿ. ಸೊ ಇವಾಗ ನಮ್ಗೆ ಕಲಿಯುಗದಲ್ಲಿ ಧರ್ಮ ಒಂದೇ ಕಾಲಲ್ಲಿ ಇದೆ ಅಷ್ಟೇ. ಯಾರೊಬ್ರು ಮನೇಲಿ ಒಬ್ರು ಮಾಡ್ತಾರೆ, ಇದಕ್ಕೆ ಎಷ್ಟೊಂದ್ ಜನ ಮಾಡಲ್ಲ. ಸೊ ಆ ತರ ಇನ್ನೂ ಇದು 5,000 ವರ್ಷ ಆಗಿದೆ, ಇನ್ನು 4,32,000 ಟೋಟಲ್, ಇನ್ನು 4,27,000 ವರ್ಷ ಆಗಿದೆ. ಇನ್ನು ಎಷ್ಟಿದೆ, ಯಾವ ಹಂತಕ್ಕೆ ತಲುಪೋದು ನೋಡಿ ಕಲಿ ಪ್ರಭಾವ. ಅವಾಗ ಕಲ್ಕಿ ಅವತಾರ ಮಾಡ್ತಾನೆ. ಎಲ್ಲೋ ಒಂದ್ ಕಡೆ ಉತ್ತರ ಪ್ರದೇಶದಲ್ಲಿ ಎಲ್ಲೋ ಹೇಳಿದೆ ಭಾಗವತದಲ್ಲಿ, ಅವತಾರ ಮಾಡಿ ಮತ್ತೆ ಅದು ಸತ್ಯುಗ ಶುರು ಆಗುತ್ತೆ ಅಂತ. ಅದು ಅಷ್ಟೇ ಆಚಾರ್ಯ, ಧನ್ಯವಾದ. ಇಷ್ಟೇ ಹೇಳ್ಬೇಕಾಯ್ತು.
ಆಶಾಪಾಶಶತೈರ್ಬದ್ಧಾಃ ಕಾಮಕ್ರೋಧಪರಾಯಣಾಃ ಈಹಂತೆ ಕಾಮಭೋಗಾರ್ಥಂ ಅನ್ಯಾಯೇನ ಅರ್ಥಸಂಚಯಾನ್. ಆಶಾ ಏವ ಪಾಶಃ ಶತೈಹಿ ಬದ್ಧ. ಅವ್ರು ಆ ತರಗೆ ಇರೋದಕ್ಕೆ ಏನ್ ಕಾರಣ? ಆಸೆಗಳು. ಅದು ಬೇಕು, ಇದು ಬೇಕು, ತಿನ್ನಬೇಕು, ನೋಡಬೇಕು, ಮುಟ್ಟಬೇಕು, ಮೂಸಬೇಕು. ಆ ಆಸೆಯಿಂದ ಬದ್ಧರಾಗಿ ಆಶ್ರಯ, ಅವರಿಗೆ ಆಶ್ರಯ ಯಾವುದು? ಕಾಮಕ್ರೋಧಗಳೇ ಅವರಿಗೆ ಪರಮ ಆಶ್ರಯ. ತಮಗೆ ಏನು ಬೇಕೋ ಅದನ್ನ ಸಾಧನೆ ಮಾಡಿಕೊಳ್ಳೋದಕ್ಕೆ ಮೊದಲು ಕಾಮ ನೆರವೇರಿಲ್ಲ ಅಂದ್ರೆ ಸಿಟ್ಟು ಮಾಡಿಕೊಂಡಾರು ತಮ್ಮ ಇಚ್ಛೆಯನ್ನ ಅವರು ಪೂರ್ಣ ಮಾಡಿಸ್ಕೋತಾರೆ. ಕಾಮಕ್ರೋಧ ಪರಾಯಣ. ಕಾಮಭೋಗಾರ್ಥಂ ಅಂದ್ರೆ ಕಾಮ್ಯ ವಿಷಯ ಅನುಭವಾರ್ಥಂ, ತಾವೇನ್ ಇಷ್ಟಪಡ್ತಾರೆ ಅದನ್ನ ಪಡಿಬೇಕು ಹಾಗೆ ಅಂತ. ಅನ್ಯಾಯೇನ ಅಂದ್ರೆ ಚೌರ್ಯಾದಿನ, ಕಳ್ಳತನ ಮುಂತಾದವುಗಳನ್ನ ಮಾಡೋದು ಕೂಡ ಅವ್ರ ಇಂಜರಿ ಅಲ್ಲ. ಅರ್ಥ ಸಂಚಯಾನ್, ದ್ರವ್ಯ ಸಮೂಹ ಸಂಪತ್ತನ್ನ ಪಡೆದು, ಹಣಕಾಸನ್ನ ಪಡೆದು, ಈ ಹಂತೆ ಹಾಗಾದ್ರೂ ಕೂಡ ತಮ್ಮ ಭೋಗವನ್ನ ಕಾಮವನ್ನ ನೆರವೇರಿಸ್ಕೋಬೇಕು ಅಂತ ಅವರು ಇಚ್ಛೆ ಪಡ್ತಾರೆ ಹಾಗೆ ಅಂತ ನೋಡಿ. ಇದು ಅವರು ಬದುಕುವ ಕ್ರಮ. ಚೌರ್ಯಾದಿಗಳು ಮಾಡೋದು ತಪ್ಪು ಅಂತ ಗೊತ್ತಿಲ್ವಾ? ತಪ್ಪು ಅಂತ ಗೊತ್ತಿದೆ. ಆದ್ರೆ ಅವ್ರಿಗೊಂದು ಕಾರಣ ಕೊಡ್ತಾರೆ. ಅಲ್ಲ, ಹೊಟ್ಟೆ ಕೊಟ್ಟಿದ್ದಾನಲ್ಲ, ಹೇಗಾರು ಮಾಡಿ ಹೊಟ್ಟೆ ತುಂಬಿಸ್ಕೋ ಅಷ್ಟೇ, ಹೊಟ್ಟೆ ಇದಲ್ಲ ಮತ್ತೆ. ಅದರಿಂದ ಚೌರ್ಯಾದಿಗಳನ್ನ ಮಾಡಿದ್ರು ಪರವಾಗಿಲ್ಲ ಹಾಗೆ ಅಂತ ಏನೋ ಒಂದು ಕುತರ್ಕದಿಂದ ಅವರು ವಿಧಿ ನಿಷೇಧಗಳನ್ನ ಗೊತ್ತಿಲ್ಲದೆ ಈ ರೀತಿಯಾಗಿ ಅವರು ಪ್ರವೃತ್ತರಾಗುತ್ತಾರೆ. ಇದ ಮಧ್ಯಮಯ ಲಬ್ಧಂ ಇಮಂ ಪ್ರಾಪ್ಸ್ಯೆ ಮನೋರಥಂ ಇದಮಸ್ತಿ ಇದಮಪಿ ಮೇ ಭವಿಷ್ಯತಿ ಪುನರ್ಧನಂ. ಅವರು ಚಿಂತಾ ಪ್ರಕಾರವನ್ನು ಕೂಡ ಹೇಳ್ತಾ ಇದ್ದಾರೆ. ಇದಂ ಇತ್ಯಾದಿ ತ್ರಯೇಣ, ಇಲ್ಲಿಂದ 3 ಶ್ಲೋಕದಲ್ಲಿ. ಇದಂ ಧನಂ ಅಧ್ಯಮಯ ಲಬ್ಧಂ, ಈ ಸಂಪತ್ತು ದುಡ್ಡು ಕಾಸು ನನಗೆ ಸಿಕ್ತು. ಇಮಂ ಮನೋರಥಂ ಪ್ರಾಪ್ಸ್ಯೆ, ದುಡ್ಡು ಬಂದ ಕೂಡಲೇ ಅವನು ಲೆಕ್ಕಾಚಾರ ಶುರು ಮಾಡ್ತಾನೆ. ನನಗೆ ಹೀಗಾಗಿ ಇದಕ್ಕಾಗಿ ನಾನು ಇಷ್ಟು ಖರ್ಚು ಮಾಡಬೇಕು, ಖರ್ಚು ಮಾಡಿ ನನ್ನ ಇಷ್ಟವನ್ನೆಲ್ಲ ನಾನು ಪೂರೈಸ್ಕೋಬೇಕು. ಆ ಇಷ್ಟಪೂರ್ಣಕ್ಕಾಗಿ, ಮನಸ್ಸಿನ ಅಲ್ಪ ವಿಷಯ ಭೋಗಕ್ಕಾಗಿ ಇಡೀ ಧನವನ್ನ, ಇದಂ ಧನಮಸ್ತಿ ಇದಮಪಿ ಧನಂ ಮೇ ಪುನಃ ಭವಿಷ್ಯತಿ, ಈಗ ನನಗೆ ಸಿಕ್ಕಿದೆ, ಮುಂದೆ ನಾನು ಸಂಪಾದನೆ ಮಾಡಿ, ಕಳ್ಳತನಾದಿಗಳನ್ನ ಮಾಡಿದ, ದುಡ್ಡು ಬಂತು, ಆ ಧನವನ್ನು ಇಟ್ಕೊಂಡು ನನಗೆ ಹಣ ಸಿಕ್ಕಿದೆ, ನಾನು ಇದನ್ನ ನನ್ನ ಇಚ್ಛೆಗಾಗಿ ನಾನು ಪೂರೈಸಿಕೊಳ್ತಾ ಇರ್ತೇನೆ ಹಾಗೆ ಅಂತ. ಮತ್ತೆ ಹಣ ಸಂಪಾದನೆ ಮಾಡೋಣ, ಮತ್ತೆ ನನ್ನ ಕಾಮವನ್ನ ನಾನು ಪೂರೈಸಿಕೊಳ್ಳೋಣ, ಹೀಗೆ ಅವರು ಕಾಲ ಕಳೀತಾ ಇರ್ತಾರೆ ಮರಣಾಂತಂ ಅಂತ. ಅಸೋ ಮಯಾ ಹತಃ ಶತ್ರುಃ ಹನಿಷ್ಯೇ ಚಾಪರಾನಪಿ ಈಶ್ವರೋ ಅಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖೀ. ಇನ್ನು ಅವನೇ ಚಿಂತನೆ ಮಾಡ್ತಾನೆ ಹಾಗೆಂದ್ರೆ, ಅಸೌ ಶತ್ರು ಮಯಾ ಹತಃ, ನಾನೇ ಶತ್ರುಗಳನ್ನ ಕೊಂದೇನು. ಅಂದ್ರೆ ದೇವರು ಸ್ವತಂತ್ರ ಕರ್ತ ಅಂತ ತಿಳಿಯೋದಿಲ್ಲ ಅವರು. ಮತ್ತೆ ಯಾರು ಕರ್ತರು ಅಂತ ತಿಳಿತಾರೆ? ನಾನೇ ಕರ್ತ. ತನ್ನನ್ನು ಬಿಟ್ಟು ಬೇರೆ ಪರಮಾತ್ಮ ಅಂತ ಒಬ್ಬ ಇಲ್ಲವೇ ಇಲ್ಲ, ನಾನೇ ದೇವರು ಅಂತ ತಿಳಿಯುವವರು ಅವರು. ಅದರಿಂದ ನಾನೇ ಇವರನ್ನ ಕೊಂದೆ. ಅನ್ಯಾನಪಿ ಶತ್ರುನ್ ಹನಿಷ್ಯೆ, ಇನ್ನು ಬೇರೆ ಬೇರೆ ಯಾರ್ಯಾರು ಪ್ರಾಣಿಗಳು ಮನುಷ್ಯರು ಅಂತ ಯಾರಿದ್ದಾರೆ ಎಲ್ಲರನ್ನು ಕೂಡ ನಾನೇ ಕೊಲ್ತೇನೆ. ಇವರನ್ನು ಕೊಂದದ್ದು ನಾನೇ, ಇನ್ನು ಮುಂದೆ ಕೊಲ್ಲಿಕ್ಕಿರುವವನು ಕೂಡ ನಾನೇ, ಅಂದ್ರೆ ನಾನೇ ಕರ್ತ ಅಂತ ತಿಳಿತಾರೆ. ಅಹಂ ಈಶ್ವರ, ನೋಡಿ ಅಹಂ ಬ್ರಹ್ಮಾಸ್ಮಿ ಅಂತ ಎಲ್ಲೋ ವಾಕ್ಯ ಸಿಕ್ಕಿಬಿಟ್ಟಿದೆ ಅವರಿಗೆ, ಅದನ್ನ ಇಟ್ಕೊಂಡು ಅಹಂ ಈಶ್ವರ, ನಾನೇ ಪರಮೇಶ್ವರ ಅಂತ ತಿಳಿಯುತ್ತಾರೆ. ಅಹಂ ಭೋಗಿ, ಐಹಿಕ ಆಮುಷ್ಮಿಕ ಭೋಗ ಸಂಪನ್ನ, ಇಲ್ಲಿರುವ ಪರಲೋಕದಲ್ಲಿರುವ ಸುಖಗಳನ್ನೆಲ್ಲ ಅನುಭವಿಸುವವನು ಕೂಡ ನಾನೇ ಹಾಗೆ ಅಂತ. ಅಂದ್ರೆ ನಾನು ಎಂಬ ಕಾನ್ಸೆಪ್ಟ್ ಬರ್ತದೆ ನೋಡಿ, ಅದು ಆಸುರಿ ಸಂಪತ್ತು ಅಂತ. ಸಿದ್ಧ, ನಾನು ಕೃತಕೃತ್ಯನಾಗಿದ್ದೇನೆ, ಏನ್ ಮಾಡ್ಬೇಕು ಎಲ್ಲವನ್ನ ಮಾಡಿದ್ದೇನೆ. ಬಲವಾನ್, ನಾನು ಎಲ್ಲದಕ್ಕೂ ಸಮರ್ಥನಾಗಿದ್ದೇನೆ ಹಾಗೆಂತ ಅವ್ರು ತಿಳಿಯುತ್ತಾರೆ. ಆಢ್ಯೋ ಅಭಿಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋ ಮಯ ಯಕ್ಷೇ ದಾಸ್ಯಾಮಿ ಮೋದಿಷ್ಯ ಇತ್ಯಜ್ಞಾನ ವಿಮೋಹಿತಾಃ. ಆಢ್ಯ ಅಂದ್ರೆ ಧನಾದಿ ಸಂಪನ್ನ, ಧನ ವಿದ್ಯೆ ಎಲ್ಲ ನನಗೆ, ವೇದ ವಿದ್ಯೆ ಕೂಡ ಬರ್ತದೆ, ನನಗೆ ಎಲ್ಲ ಬರ್ತದೆ ಅಂತ ಆಢ್ಯ. ಅಭಿಜನವಾನ್, ನಾನು ಕುಲೀನಃ ಅಸ್ಮಿ, ಅಂದ್ರೆ ಯಾರು ನೀಚರು ಅಂತಿದ್ದಾರೆ ಅವರಿಗಿಂತ ನಾನೇ ಉತ್ತಮನಾಗಿದ್ದೇನೆ ಅಂತ ಚಿಂತನೆ. ಒಂದು ನಿಮಿಷ.
ಅಭಿಜನವಾನ್ ಅಂದ್ರೆ ನಾನೇ ಶ್ರೇಷ್ಠ ವ್ಯಕ್ತಿ. ನನಗಿಂತ ಶ್ರೇಷ್ಠ ಮಯಾ ಸದೃಶೋ, ಅವರೇ ಹೇಳ್ತಾರೆ ನೋಡಿ, ಮಯಾ ಸದೃಶೋ ಅನ್ಯಃ ಕೋಸ್ತಿ. ನನಗೆ ಸದೃಶವಾದ ವ್ಯಕ್ತಿ ಯಾರಿದ್ದಾರೆ? ನಾನೇ ಶ್ರೇಷ್ಠ. ನನಗೆ ಸದೃಶವಾದವರೇ ಯಾರಿಲ್ಲ. ನನಗೆ ಸದೃಶವಾದವರು ಯಾರಿಲ್ಲ ಅಂತ ಆದ ಮೇಲೆ ನನಗಿಂತ ಉತ್ತಮರು ಯಾರಿಲ್ಲ ಅಂತ ಹೀಗೆ ತಿಳಿತಾರೆ. ಯಕ್ಷ್ಯೇ ಯಾಗಾದಿ ಧರ್ಮಾನ್ ಅನುಷ್ಠಾಸ್ಯಾಮಿ. ಯಾಗಾದಿಗಳನ್ನ ಮಾಡ್ತೇನೆ, ದಾನ ಧರ್ಮಾದಿಗಳನ್ನ ಮಾಡ್ತೇನೆ, ವೇದಶಾಸ್ತ್ರ ಓದ್ತೇನೆ, ಇದೆಲ್ಲ ಮಾಡ್ತಾರವು. ಭೂರಿ ದಕ್ಷಿಣ ಅನ್ನಾದಿ ದಾಸ್ಯಾಮಿ. ಹೇರಳವಾದ ದಕ್ಷಿಣೆ ಬ್ರಾಹ್ಮಣರಿಗೆ ಅನ್ನಾದಿಗಳನ್ನೆಲ್ಲ ಕೊಡ್ತೇನೆ. ಮೋದಿಷ್ಯೆ, ಅದರಿಂದ ನಾನು ಸಂತೋಷ ಪಡ್ತೇನೆ. ಈ ರೀತಿಯಾಗಿ ಅಜ್ಞಾನೇನ ವಿಮೋಹಿತಾಹ. ಆದರೆ ದೇವರ ಭಕ್ತಿ ಇದೆಯಾ? ದಾನ ಮಾಡ್ತಾರೆ, ಯಜ್ಞ ಮಾಡ್ತಾರೆ, ಆದರೆ ಏನಿಲ್ಲ, ದೇವರಲ್ಲಿ ದೇವರಿದ್ದಾನೆ ಅಂತ ಒಪ್ಪೋದಿಲ್ಲ, ದೇವರಲ್ಲಿ ಲವಲೇಸು ಭಕ್ತಿ ಇಲ್ಲ. ನೋಡಿದ್ರೆ ವೇದೋಕ್ತ ಕರ್ಮಗಳನ್ನ ಮಾಡ್ತೀವಿ ಅಂತ ವೇದವನ್ನೇ ಆಶ್ರಯಿಸಿ ಅವರು ಈ ರೀತಿಯಾಗಿ ಮಾಡ್ತಾರೆ. ಅನೇಕ ಚಿತ್ತ ವಿಭ್ರಾಂತಾಹ ಮೋಹಾಜಾಲ ಸಮಾವೃತಾಹ ಪ್ರಸಕ್ತಾಃ ಕಾಮಭೋಗೇಶು ಪತಂತಿ ನರಕೆ ಅಶುಚೌ. ಈ ರೀತಿಯಾಗಿ ಅವರ ಚಿಂತನೆಯ ಪ್ರಕಾರ ಆಸುರಿ ಸ್ವಭಾವದವರು ಹೇಗೆ ಚಿಂತನೆ ಮಾಡ್ತಾರೆ ಅಂತ ಹೇಳಿ ಅವರ ಫಲ ಏನು, ಈ ರೀತಿಯಾಗಿ ಚಿಂತನೆ ಮಾಡುವವರ ಫಲ ಏನು, ರಾಜಸರು ತಾಮಸರು ಅಂತ ಇರ್ತಾರಲ್ವ, ಅವರ ಫಲ ಏನು ಹಾಗೆ ಅಂತ ಹೇಳಿದ್ರೆ ಅನೇಕ ಚಿಂತಾಯುಕ್ತ ಮನಸ ವಿಶೇಷ ಭ್ರಾಂತಿಮಂತಹ, ವಿಶೇಷವಾಗಿ ಭ್ರಾಂತಿಯನ್ನ ಹೊಂದಿದ್ದಾರೆ ಅವರು. ಅಂತವರು ಪುತ್ರ ಮಿತ್ರಾದಿ ವಿಷಯ ಮೋಹಾಕ್ಯ ಜಾಲೇನ ಸಮಾವೃತ. ಇವನು ನನ್ನ ಮಗ, ಇವನು ನನ್ನ ಮಿತ್ರ, ಇವನು ನನ್ನ ಹೆಂಡತಿ, ಇವರು ನನ್ನ ಪತಿ, ಹಾಗೆ ಅಂತೆಲ್ಲ ವಿಷಯ ಮೋಹದಲ್ಲಿ ಅವರು ಬದ್ಧರಾಗಿ ನೋಡಿ, ಮೋಹಾಕ್ಯ ಜಾಲೇನ ಸಮಾವೃತ. ಮೋಹ ಎನ್ನತಕ್ಕ ಆ ಒಂದು ಜಾಲ ಅಂದ್ರೆ ನೆಟ್, ಬೇಡ ಬೀಸ್ತಾನ ನೋಡಿ, ಬೇಟೆಗಾರ ಬೀಸ್ತಾನಲ್ಲ ಪಕ್ಷಿ ಪ್ರಾಣಿಗಳನ್ನೆಲ್ಲ ಹಿಡಿಯೋದಕ್ಕೆ ನೆಟ್. ಅದರಿಂದ ಈ ಅಜ್ಞ ಜನರಿಗೆ ನೆಟ್ ಅಂದ್ರೆ ಯಾವುದು? ನನ್ನ ಹೆಂಡತಿ, ನನ್ನ ಮಕ್ಕಳು, ಇದು ನನ್ನ ಸಂಪತ್ತು, ನನ್ನ ಮನೆ, ನನ್ನದು ಅಂತ ಅದೇ. ಅದರಿಂದ ಸಮಾವೃತರಾಗಿ ವಿಶೇಷ ಭೋಗೇಶು ಅತಿತರಾಂ ಆಸಕ್ತಾಹ ಸಂತಹ. ವಿಷಯ ಭೋಗಗಳಲ್ಲಿ ಅದರ ಅತೀ ಆಸಕ್ತಿ ಉಳ್ಳವರಾಗಿ ಅಶುಚೌ, ಅಶುಚಿಯಾದ ನರಕೆ ಪತಂತಿ, ನರಕದಲ್ಲೇ ಬೀಳ್ತಾರೆ. ಇದೆ ಅವ್ರಿಗೆ ಸಿಗತಕ್ಕ ಫಲ ಹಾಗೆ ಅಂತ. ಇನ್ನು ಆತ್ಮಸಂಭಾವಿತ ಸ್ತಬ್ಧಾಃ ಧನಮಾನ ಮದಾನ್ವಿತಾಃ ಯಜಂತೆ ನಾಮ ಯಜ್ಞೈಸ್ತೆ ದಂಭೇನ ಅವಿಧಿಪೂರ್ವಕಂ. ಯಾಗಾದಿ ಕುರ್ವತಾಂ ಕಥಂ ನರಕೆ ಪಾತಃ. ಅಲ್ಲ, ಯಾಗಾದಿಗಳನ್ನ ಮಾಡ್ತಾರೆ ಅಂತೀರಿ, ದಾನ ಧರ್ಮ ಮಾಡ್ತಾರೆ ಅಂತೀರಿ, ವೇದೋಕ್ತ ಕರ್ಮಗಳನ್ನ ಮಾಡ್ತಾರೆ ಅಂತೀರಿ, ವೇದ ಓದ್ತಾರೆ ಅಂತೀರಿ, ನರಕದಲ್ಲಿ ಬೀಳ್ತಾರೆ ಅಂತೀರಿ, ಏನ್ ಸಂಬಂಧ ಇದೆಯಾ ಏನಾದ್ರು ನೀವು ಹೇಳೋದಕ್ಕೆ ಹಾಗೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಆತ್ಮನೈವ ಸ್ವೇನೈವ ಸಂಭಾವಿತಾಃ. ದೊಡ್ಡ ಮೈನಸ್ ಪಾಯಿಂಟ್ ಅವರಿಗೇನು, ತಾವೇ ಅಂತ ತಮ್ಮನ್ನೇ ಅವರು ಕೊಂಡಾಡ್ತಾ ಇರ್ತಾರೆ. ವಯಂ ಪೂಜ್ಯಾಹ ಇತಿ ಮನ್ಯಮಾನಾಹ. ನಾವೇ ಪೂಜ್ಯರು, ನಮಗಿಂತ ಸದೃಶರಾದವರು ಯಾರಿದ್ದಾರೆ, ಎಂಥ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ನೋಡಿ ಹಾಗೆ ಅಂತ ತಿಳ್ಕೊತಾರೆ ಅವರು. ಅತಏವ ಸ್ತಬ್ಧಾಹ. ಅದರಿಂದ ಏನಾಗಿದ್ದಾರೆ, ಅವರು ತಲೆ ಬಾಗೋದೇ ಇಲ್ಲ, ನನಗೆ ಸದೃಶನಾಗಿ ಯಾರಿದ್ದಾನೆ ಅಂತ ಬೀಗುತ್ತಾ ನಮ್ರ ಭಾವನೆನೇ ಇರೋದಿಲ್ಲ. ಧನ ನಿಮಿತ್ತ ಸರ್ವದರ್ಪಾಭ್ಯಾಮ್ ಉಪೇತಾಹ. ಹಣ ಬರುತ್ತದೆ, ಅದರಿಂದ ಆ ಹಣದಿಂದ ದಂಭ, ಭಾರಿ ಅಹಂಕಾರ ಬಂದ್ಬಿಟ್ಟಿದೆ, ಮದ ಇತ್ಯಾದಿಗಳು, ಅದರಿಂದ ಕೂಡಿದವರಾಗಿ ತೇ ಅವಿಧಿಪೂರ್ವಕಂ, ವಿಧಿವತ್ತಾಗಿ ಮಾಡಿದ್ಲ. ಏನೇ ಯಜ್ಞಯಾಗ ಇರ್ಬೋದು, ದಾನ ಇರ್ಬೋದು, ವೇದ ಅಧ್ಯಯನ ಇರ್ಬೋದು, ಅದೇನೋ ಯಾವುದು ಕೂಡ ವಿಧಿಪೂರ್ವಕ ಮಾಡದೆ ದಂಭೇನ ಸ್ವ ಮಹಿಮತ್ವ ಪ್ರದರ್ಶನ ನಿಮಿತ್ತೇನ. ಅವರ ಉದ್ದೇಶ ಏನು, ತನ್ನ ಮಹಿಮೆಯನ್ನ ಜಗತ್ತಿಗೆ ತೋರಿಸಬೇಕಾಗಿದೆ. ದುರ್ಯೋಧನ ಮಾಡಿದ ನೋಡಿ, ಪುಂಡರೀಕ ಯಾಗ ಅಂತ ಮಾಡಿದ ಅವನು, ವೇದದಲ್ಲಿ ಬರುವ ಯಾಗ ಅದು ಒಂದು ವೈಷ್ಣವ ಯಾಗ ಅಂತ. ಆದರೆ ಮಾಡಿ ಕೊನೆಯಲ್ಲಿ ಅದು ಯಾತಕ್ಕೆ ಮಾಡಿದ ಅವನು, ನಾನು ಕೂಡ ಧರ್ಮಿಷ್ಠನೇ ಆಗಿದ್ದೇನೆ ಅಂತ ಜಗತ್ತಿಗೆ ತೋರಿಸುವುದಕ್ಕಾಗಿ. ಒಳಗೆ ಲವಲೇಶು ಚೂರು ಕೂಡ ವಿಷ್ಣು ಭಕ್ತಿ ಇಲ್ಲ. ಅದನ್ನೇ ಬರೀತಾರೆ ನೋಡಿ, ದಂಭ ಅಂದ್ರೆ ಅದು. ಸ್ವಮಹಿಮತ್ವ ಪ್ರದರ್ಶನ ನಿಮಿತ್ತೇನ ಯಜ್ಞೈಹಿ ಜ್ಯೋತಿಷ್ಠೋಮಾದಿಭಿ, ಜ್ಯೋತಿಷ್ಠೋಮ ಮುಂತಾದ ಯಾಗಗಳನ್ನ ಯಜಂತೆ. ಯಜಂತೆ ನಾಮ ನ ಕೃತಾರ್ಥ ಬುದ್ಧಿಯ. ಆ ರೀತಿಯಾಗಿ
ಅವರು ಹೆಸರಿಗೆ ಅಷ್ಟೇ ಮಾಡೋದಷ್ಟೇ, ವೇದೋಕ್ತ ಕರ್ಮ ಅಂತ ಹೆಸರಿಗೆ ಮಾತ್ರ. ವಾಸ್ತವಿಕವಾಗಿ ಪರಮಾತ್ಮನ ಪ್ರೀತಿ, ಪರಮಾತ್ಮನಲ್ಲಿ ಭಕ್ತಿ ಯಾವುದೂ ಇಲ್ಲ. ಅತಃ ನರಕ ಪ್ರಾಪ್ತಿ ತೇಷಾಂ, ಅದರಿಂದಲೇ ಅವರಿಗೆ ನರಕ ಪ್ರಾಪ್ತಿ ಆಗುತ್ತದೆ ಅಂತ ಒಟ್ಟು. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಾಃ ಮಾಂ ಆತ್ಮಪರದೇಹೇಷು ಪ್ರದ್ವಿಷಂತೋ ಅಭ್ಯಸೂಯಕಾಃ. ಸರ್ವಕರ್ಮ ಕಾರಯಿತಾರಂ ಸರ್ವಾಂತರ್ಯಾಮಿನಂ ತ್ವಾಂ ಕುತಃ ನ ಯಜಂತೆ. ಅಲ್ಲ, ಅವ್ರನ್ನ ಪ್ರಶ್ನೆ ಮಾಡ್ತಾರಂತೆ. ಅಲ್ಲ, ಎಲ್ಲಾ ಕರ್ಮವನ್ನ ಮಾಡತಕ್ಕ ಸರ್ವಾಂತರ್ಯಾಮಿಯಾದ ಪರಮಾತ್ಮನಾದ ನಿನ್ನನ್ನ ಅವ್ರು ಯಾಕೆ ಪೂಜೆ ಮಾಡೋದಿಲ್ಲ, ಯಾಕೆ ಸೇವೆ ಮಾಡೋದಿಲ್ಲ? ನೋಡಿ, ನಿಮ್ ಪ್ರಶ್ನೆ ನೋಡಿ. ಇದೇ ಪ್ರಶ್ನೆ. ಪರಮಾತ್ಮನನ್ನು ಯಾಕೆ ತಿಳಿಯೋದಿಲ್ಲ, ಯಾಕೆ ಪೂಜೆ ಮಾಡೋದಿಲ್ಲ, ಪರಮಾತ್ಮನಲ್ಲಿ ಯಾಕೆ ಭಕ್ತಿ ಮಾಡೋದಿಲ್ಲ? ಇಷ್ಟು ಜನ ಹೇಳ್ತಾರಲ್ಲ. ಹಾಗೆಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಅಹಂಕಾರಾದಿ ಸಂಶ್ರಿತಾಹ. ಅವರ ಸ್ವಭಾವವೇ ಏನಿದೆ? ಅಹಂಕಾರ. ನಾನು 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 ಅಂತ ಅಹಂಕಾರದಿಂದ ಕೂಡಿದವರಾಗಿ, ಆತ್ಮದೇಹೇ ಪರದೇಹೇಶು ಚ ನಿಯಾಮಕತೆಯ ಸ್ಥಿತಂ ಮಾಂ ಪ್ರದ್ವಿಷಂತಹ. ತನ್ನ ಶರೀರದಲ್ಲಿ, ಬೇರೆಯವರ ದೇಹದಲ್ಲಿ ನಿಯಾಮಕನಾಗಿ, ಅಂದ್ರೆ ಯಾರ್ಯಾರು ಹುಟ್ಟಿದ್ದಾರೋ, ಯಾವ್ಯಾವ ಜಡ ಜೀವ ಅಂತ ಏನೇನು ಪದಾರ್ಥಗಳಿದೆಯೋ ಎಲ್ಲರಲ್ಲೂ ಕೂಡ ನಿಯಾಮಕನಾಗಿ ಇರತಕ್ಕ ಮಾಂ ಅಂದ್ರೆ ನನ್ನನ್ನು ಅಂತ ಕೃಷ್ಣ ಹೇಳುವ ಮಾತು. ನನ್ನನ್ನ ಪ್ರದ್ವಿಷಂತಹ, ನನ್ನ ಕಂಡ ದ್ವೇಷ ಮಾಡ್ತಾರವ್ರು. ನಾನು ಅಂದ್ರೆ ಅಷ್ಟು ದ್ವೇಷ ಅವರಿಗೆ. ಅದರಿಂದ ಯದಿ ಈಶ್ವರ ಕಾರಯಿತ ಅಸ್ತಿ, ಒಂದು ವೇಳೆ ಪರಮಾತ್ಮನೇ ಮಾಡ್ತಾನೆ, ಅವನೇ ಸ್ವತಂತ್ರ ಕರ್ತ ಅಂತ ಆದಾಗ, ತರ್ಹಿ ಇದಾನೀಂ ಅಕುರ್ವಾಣ ಮಾ ಕರಿ, ಹಾಗಿದ್ರೆ ಇದನ್ನು ಮಾಡ್ಲಿಕ್ಕೆ ಹೋಗ್ಬೇಡ. ಕುರ್ವಾಣಂಚ ವಿಘಾತಯತು, ಆ ರೀತಿಯಾಗಿ ಮಾಡುವವರನ್ನ ಸಂಹಾರ ಮಾಡಿಬಿಡು. ಆ ರೀತಿಯಾಗಿ ಮಾಡುವವರು ಇದ್ರೆ ತಾನೇ ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥ ಅಂತ ಮಾಡಿಸ್ತಾರೆ, ಅವ್ರನ್ನೇ ತಲೆ ತೆಗೆದು ಬಿಡು. ಹಾಗೆ ಅಂತ ಇತ್ಯೇವಂ ಭಗವದ್ ಅಪಲಾಪರೂಪ ಪ್ರದ್ವೇಷಂ, ಭಗವಂತನನ್ನ ಅಲ್ಲೆಗಳೆಯುವ ಮಹಾದ್ವೇಷವನ್ನ ಮಾಡ್ತಾ ಅಭ್ಯಸೂಯಕಾಹ. ಅಭ್ಯಸೂಯಕ ಅಂದ್ರೆ ನಿರ್ದೋಷೇ ದೋಷಾನ್ ವದಂತಹ, ದೋಷ ಇಲ್ಲದ ನನ್ನಲ್ಲಿ ದೋಷಗಳನ್ನ ಹೇಳ್ತಾ. ದೇವರಲ್ಲಿ ಯದ್ಯಪಿ ಯಾವ ದೋಷವೂ ಇಲ್ಲ ನೋಡಿ, ದೇವರೇ ಹೇಳುವ ಮಾತು ಅಭ್ಯಸೂಯಕಾಹ. ದೋಷ ಇಲ್ಲದ ದೇವರಲ್ಲಿ ದೋಷಗಳನ್ನ ಹೇಳ್ತಾ. ಅದರಿಂದ ಸಜ್ಜನರಾದವರು ಏನ್ ಮಾಡಬೇಕು? ಅನಂತ ಗುಣಪೂರ್ಣಾಯ ದೋಷ ದೂರಾಯ ವಿಷ್ಣವೇ. ಪರಮಾತ್ಮ ಗುಣಪೂರ್ಣನಾಗಿದ್ದಾನೆ, ದೋಷ ದೂರನಾಗಿದ್ದಾನೆ. ಇದೇ ಸಜ್ಜನರಿಗೆ ಸಮ್ಮತವಾದ ಮತ, ಶಾಸ್ತ್ರ ಪ್ರಮಾಣಬದ್ಧವಾದ ಮತ ಇದು. ಆದ್ರೆ ಅಸುರರು ಏನ್ ಹೇಳ್ತಾರೆ? ಅಸುರಿ ಮತದವರು ಪರಮಾತ್ಮನ ಮೇಲೆ ಇರುವ ದ್ವೇಷದಿಂದ ದೇವರಲ್ಲಿ ಕೂಡ ಅಜ್ಞಾನ ಇದೆ, ದೇವರಿಗೂ ಕೂಡ ಹುಟ್ಟು ಇದೆ. ನೋಡಿ, ಕೃಷ್ಣ ಹುಟ್ಟಿ ಬಂದಿಲ್ಲ, ವಸುದೇವ ದೇವಕಿಯರಲ್ಲಿ ಹುಟ್ಟಿ ಬಂದಿದ್ದಾನೆ ನೋಡಿ. ಅವನಿಗೂ ಕೂಡ ದೇಹ ನಾಶ ಇದೆ ನೋಡಿ, ಅರ್ಜುನ ಸಂಸ್ಕಾರ ಮಾಡಿದ ನೋಡಿ. ಈ ರೀತಿಯಾಗಿ ಎಲ್ಲ ತಿಳಿತಾರೆ. ದೋಷ ಇಲ್ಲದ ನನ್ನಲ್ಲಿ ದೋಷ ಇರುವಂತೆ ನೋಡಿ ಪರಿತರ ರಾಯರು. ಗುಣಪೂರ್ಣೆ ಗುಣಹೀನತಾಂ ವದಂತಹ, ಗುಣಪೂರ್ಣನಾದ ನನ್ನಲ್ಲಿ ಗುಣಗಳು ಇಲ್ಲ ಅಂತ ನೋಡಿ. ನಾವು ಹರಿಕತಾಂಸಾರ ನೆನಪಿಸ್ಕೋಬೇಕು. ಆ ತಾರತಮ್ಯದಲ್ಲಿ ತಾರತಮ್ಯ ಸಂಧಿಯನ್ನ ಎಷ್ಟು ಬಗೆಯಾಗಿ ಅವರು ವರ್ಣನೆ ಮಾಡಿದ್ರು. ಪರಮಾತ್ಮ ಸರ್ವೋತ್ತಮ ಅಂತ ನಾನಾ ಪ್ರಕಾರದಲ್ಲಿ ಹೇಳಿದ್ರು. ಇವ್ರು ನೋಡಿದರೆ ಗುಣಪೂರ್ಣೆ ಗುಣಹೀನತಾಂ ವದಂತಹ, ಗುಣಪೂರ್ಣನಾದ ನನ್ನಲ್ಲಿ ಗುಣಗಳು ಇಲ್ಲ ಅಂತ ತಿಳಿದು ಅವರು ಯಜ್ಞಯಾಗಾದಿಗಳನ್ನ ಮಾಡ್ತಾರೆ ಅಂತ ಅರ್ಥ. ತಾನಹಂ ದ್ವಿಷತ, ಪರಮಾತ್ಮನ ಒಬ್ಬ ಇದಾನ ಅಂತ ಅಕ್ಸೆಪ್ಟ್ ಮಾಡ್ಕೋತಾರ? ಇಲ್ಲ, ನಾನೇ ದೇವರು ಅಂತ ಹೇಳ್ಕೊತಾರೆ ಅವರು. ಕೃಷ್ಣನನ್ನ ಅಥವಾ ನಾರಾಯಣನನ್ನ ಅವರು ದೇವರು ಅಂತ ಒಪ್ಪೋದಿಲ್ಲ. ಅವರು ಈಶ್ವರ ಅಂತ ಜಗತ್ ಸೃಷ್ಟಿಕರ್ತ ಅಂತ ಒಪ್ಪೋದೇ ಇಲ್ಲ ಅವರು. ಯಾವ್ದೋ ಒಂದು ಕೃಷ್ಣ ಮಾಡಿದ ಸಾಹಸ ಅದೆಲ್ಲ ಮಿಥ್ಯಾ ಅಂತ ಹೇಳ್ಬಿಡ್ತಾರೆ ಅವರಷ್ಟೇ. ಅದಕ್ಕೆ ನಿಮ್ಮ ಕಣ್ಣಿಗೆ ಕಾಣುತ್ತದೆ ಅಷ್ಟೇ, ಮಿಥ್ಯಾ ಅಂತ ಹೇಳ್ಬಿಡ್ತಾರೆ. ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮಿ ಅಜಸ್ರಂ ಅಶುಭಾನ್ ಆಸುರೀಶ್ವೇವ ಯೋನಿಷು. ನರಕದಲ್ಲಿ ಬೀಳ್ತಾರೆ ಅಂತ ಹೇಳಿದರು. ನ ತೇಷಾಂ ಫಲಂ ಕಿಂತು ಕಿಂಚಿತ್ ಕಾಲಂ ಸಂಸಾರಂ ಅನುಭೂಯ ಪಶ್ಚಾನ್ ನಿತ್ಯ ನರಕಮಪಿ ಮಯೇವ ಪ್ರಾಪ್ನುವಂತಿ ಇತ್ಯಾಹ. ಇದು ನರಕದಲ್ಲಿ ಇದ್ದು ಮತ್ತೆ ಅವರು ಭೂಮಿಗೆ ಬರ್ತಾರೆ. ಈಗ ಮಾಡಿ 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 ಕೊನೆಯಲ್ಲಿ ಅವರಿಗೆ ವಾಟ್ ಈಸ್ ದ ಫೈನಲ್ ಡೆಸ್ಟಿನೇಷನ್ ಹಾಗೆ ಅಂತ ಹೇಳಿದರೆ ನಿತ್ಯ ನರಕದಲ್ಲಿ ಅವರು ಅದನ್ನೇ ಅಂಧನ್ ತಮಸ್ಸು ಅಂತ ಕರಿತೀವಿ, ಅಂಧನ್ ತಮಸ್ಸಿಗೆ ಹೋಗ್ತಾರೆ ಎಂಬುದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ತಾನಿತಿ ದ್ವಾಭ್ಯಾಂ, ಇಲ್ಲಿಂದ 2 ಶ್ಲೋಕದಲ್ಲಿ ಹೇಳ್ತಾರೆ.
ತಾನ್ ಪ್ರವೃತ್ತಿ ಹಿಂದೆ ಹೇಳಿದ್ರಲ್ಲ, ಆ ರೀತಿಯಾಗಿ ಪ್ರವೃತ್ತಿ ಉಳ್ಳ ಆ ಅಸುರರನ್ನು, ದ್ವಿಷತಃ ಕ್ರೂರಾನ್, ಪರಮಾತ್ಮನನ್ನೇ ದ್ವೇಷ ಮಾಡತಕ್ಕ ಆ ಕ್ರೂರರನ್ನು ದ್ವೇಷ ಮಾಡೋದ್ರಿಂದಲೇ ಅವ್ರು ಏನಾಗಿದ್ದಾರೆ? ಅಶುಭಾನ್, ಅವರು ಒಳ್ಳೆ ಜನ ಅಲ್ಲ, ದುಷ್ಟರು. ಅಂಥವರನ್ನ ನರಾಧಮಾನ್ ಸಂಸಾರೇಶು, ಆಸುರ ಯೋನಿಷು, ಸಂಸಾರದಲ್ಲಿ ಮತ್ತೆ ಮತ್ತೆ ಹುಟ್ಟು ಸಾವು ಬರ್ತಾ ಇರ್ತದೆ. ಅದರಲ್ಲೂ ಎಲ್ಲಿ ಹುಟ್ಟಿ ಬರ್ತಾರೆ? ಆಸುರ ಯೋನಿಷು, ಒಳ್ಳೆಯವರ ಹೊಟ್ಟೆಯಲ್ಲಿ ಹುಟ್ಟಿ ಬರೋದಿಲ್ಲ ಅವರು, ದುಷ್ಟರ ಹೊಟ್ಟೆಯಲ್ಲೇ ಹುಟ್ಟಿ ಬಂದು ಅಜಸ್ರಂ ಮತ್ತೆ ಮತ್ತೆ ಕ್ಷಿಪಾಮಿ, ಮತ್ತೆ ಮತ್ತೆ ಅವ್ರನ್ನ ಅಂತಹ ನೀಚ ಯೋನಿಯಲ್ಲೇ ಹುಟ್ಟಿಸ್ತೇನೆ. ಅಸುರರ ಮಧ್ಯದಲ್ಲೇ ಇರ್ತಾರೆ, ಸಜ್ಜನರ ಸಂಗನೂ ಆಗೋದಿಲ್ಲ. ಅಸುರರ ದುಷ್ಟ ಜನರ ಮಧ್ಯದಲ್ಲೇ ಇರ್ತಾರೆ. ಆ ರೀತಿಯಾಗಿ ಇರುವಂತೆ ನಾನು ಅವ್ರನ್ನ ಮಾಡ್ತೇನೆ. ಹಾಗೆ ಮುಂದೆ ಏನು? ಆಸುರೀಂ ಯೋನಿ ಮಾಪನ್ನಾಹ ಮೂಢ ಜನ್ಮನಿ ಜನ್ಮನಿ ಮಾಂ ಅಪ್ರಾಪ್ಯೈವ ಕೌಂತೇಯ ತಥೋ ಯಾಂತ್ಯಧಮಾಂ ಗತಿಂ. ಈ ರೀತಿಯಾಗಿ ದುಷ್ಟ ಜನರ ಹೊಟ್ಟೆಯಲ್ಲೇ ಹುಟ್ಟಿ ದುಷ್ಟ ವಿಚಾರವನ್ನೇ ಮಾಡ್ತಾ ನನ್ನನ್ನ ಚೆನ್ನಾಗಿ ದ್ವೇಷ ಮಾಡ್ತಾ ಅವರು ಅನೇಕ ಜನ್ಮಗಳಲ್ಲಿ ಇದನ್ನೇ ಮಾಡ್ತಾ ಆಸುರೀಂ ಯೋನಿ ಮಾಪನ್ನಾಹ, ಅಸುರರಾಗಿ ಬಂದು ಮಾಂ ಅಪ್ರಾಪ್ಯ ಇವ, ನಾನಿದ್ದೇನೆ, ಪರಮಾತ್ಮ ಇದ್ದಾನೆ ಎಂಬ ಒಂದು ವಿಚಾರ ಅದು ಗೊತ್ತಿಲ್ಲದೆ ಅದನ್ನು ಟೋಟಲ್ ಆಗಿ ರಿಜೆಕ್ಟ್ ಮಾಡಿ ನನ್ನನ್ನು ಹೊಂದದೇನೆ ಅಧಮಾಂ, ನಿತ್ಯ ನರಕ ಆ ಲಕ್ಷಣ ಇರತಕ್ಕ ಅಂಧಂತಮಸ್ಸನ್ನ ಯಾಂತಿ, ಹೊಂದುತ್ತಾರೆ ಅಂತ ಅರ್ಥ. ಇದು ಅವರ ಫೈನಲ್ ಡೆಸ್ಟಿನೇಷನ್. ಅಲ್ಲೂ ಹೇಳ್ತಾರೆ, ತ್ರಿವಿಧಂ ನರಕಸ್ಯೈದಂ ದ್ವಾರಂ ನಾಶನಮಾತ್ಮನಃ ಕಾಮಕ್ರೋಧಸ್ತಥಾ ಲೋಭಃ ತಸ್ಮಾದೇತತ್ರಯಂ ತ್ಯಜೇತ್. ಉಕ್ತೇಷು ಪಮರ್ಥ ವಿರೋಧಿಷು ಪ್ರಧಾನ ದೋಷತ್ರಯ. ಆಯ್ತು, ಈ ರೀತಿಯಾಗಿ ಹೋಗ್ತಾರೆ ಅಂದ್ರೆ ಪ್ರಧಾನ ದೋಷಗಳು ಯಾವ್ದಪ್ಪ ಅವರಲ್ಲಿ? ಹಾಗೆಂದ್ರೆ 3 ದೋಷವನ್ನ ಪಟ್ಟಿ ಮಾಡ್ತಾನೆ. ಯಾವುದು? ಕಾಮಃ, ಕ್ರೋಧಃ, ಲೋಭಃ. ಹಾಗೆಂತ ತ್ರಿವಿಧಂ ನರಕದ್ವಾರಂ, ಅದೇ ನರಕಕ್ಕೆ ಸಾಧನೆ ಅಂತ ತಿಳಿ. ಕಾಮಕ್ರೋಧ ಲೋಭವೇ ಅದು ನರಕ ಸಾಧನೆ ಅಂತ ತಿಳಿ ಅಂತ. ಅತಯೇವ ಆತ್ಮನಃ ನಾಶನಂ, ಆ ಆತ್ಮ ಅಂದ್ರೆ ಜೀವನನ್ನ ಅನರ್ಥಕ್ಕೆ ಅಂದ್ರೆ ಕೆಟ್ಟ ಮಾರ್ಗಕ್ಕೆ ಕರೆದೊಯ್ಯತಕ್ಕದ್ದು ಯಾವುದು? ಕಾಮಕ್ರೋಧ ಲೋಭ. ಅದರಿಂದ ತಸ್ಮಾದ್ ಏತತ್ರಯಂ ತ್ಯಜೇತ್. ಅದರಿಂದ ಸಜ್ಜನರಾದವರು ಈ ಕಾಮ ಕ್ರೋಧ, ಕಾಮ ಅಂದ್ರೆ ದುಷ್ಟ ವಿಷಯದಲ್ಲಿ ಮನಸ್ಸು ಹೋಗೋದು, ಅದನ್ನ ಕಾಮ ಅಂತಾರೆ. ಕ್ರೋಧ ಅಂದ್ರೆ ಅದು ಸಿಗದೇ ಇರುವಾಗ ಬರತಕ್ಕ, ಇನ್ನೊಬ್ಬರನ್ನ ಹಿಂಸೆ ಮಾಡಿ ಆದ್ರೂ ಅದನ್ನ ಪಡೆಯೋಣ ಅಂತ ಬರತಕ್ಕ ಒಂದು ಮನಸ್ಸಿನ ಒಂದು ವಿಕಾರ. ಈಗ ಉದಾಹರಣೆಗೆ ಕಂಸ, ಅವನನ್ನು ತಾನು ಬದುಕಬೇಕು ಅಂತ ಆಸೆ, ಅದರಿಂದ ಏನ್ ಮಾಡಿದ? ದೇವಕಿಯ ಮಗನೇ ನನ್ನನ್ನು ಸಂಹಾರ ಮಾಡ್ತಾನೆ ಅಂತ ಗೊತ್ತಾದ ಮೇಲೆ ದೇವಕಿ ಮೇಲೆ ಸಿಟ್ಟು ಬಂತು, ದೇವಕಿಯನ್ನೇ ಕೊಲ್ಲಕ್ಕೆ ಹೊರಟು. ಇದು ಕ್ರೋಧದ ಕೆಲಸ ನೋಡಿ. ಮೊದಲು ತಾನು ಬದುಕಬೇಕು ಅಂತ ಆಸೆ, ತಾನು ಬದುಕಬೇಕು ಅಂತ ಬೇರೆಯವ್ರನ್ನ ಏನು ಮಾಡಿದರೂ ಸರಿ. ದೇವಕಿ ತನ್ನ ತಂಗಿ ಮದುವೆ ಆಗಿದ್ದಾಳೆ, ಆ ಸಂದರ್ಭದಲ್ಲಿ ಕೊಲ್ಲುತ್ತೇನೆ ಅಂತ ಹೊರಟ ನೋಡಿ, ಇದು ಕ್ರೋಧ. ಇನ್ನು 3ನೇದು ಲೋಭ. ಲೋಭ ಅಂದ್ರೆ ದುರ್ಯೋಧನಲ್ಲಿತ್ತು ನೋಡಿ, ನನಗೆ ರಾಜ್ಯ ಕೊಡೋದಿಲ್ಲ, ಯಾರಿಗೆ? ನನಗೇ ಬೇಕು, ಇಡೀ ರಾಜ್ಯ ನನಗೇ ಬೇಕು, ಗ್ರಾಮವೂ ಕೊಡೋದಿಲ್ಲ, ಇದನ್ನು ಲೋಭ ಅಂತ ಕರೀತಾರೆ. ಅದರಿಂದ ಇದು ಪ್ರಧಾನವಾದ ಮನುಷ್ಯರಲ್ಲಿ ಇರತಕ್ಕ ದೋಷ. ಇದು ರಾಜಸ ತಾಮಸ ಗುಣಗಳ ಒಂದು ಕಾರ್ಯ. ಇದು ಶ್ರೀದೇವಿ, ಭೂದೇವಿ, ದುರ್ಗಾದೇವಿ ಇದನ್ನು ಕೊಡ್ತಾ ಇದ್ದಾರೆ. ಅವರವರ ಯೋಗ್ಯತೆ, ಪ್ರಾಚೀನ ಕರ್ಮ, ಅವರ ಪ್ರಯತ್ನ ಮತ್ತು ಪರಮಾತ್ಮನ ಇಚ್ಛೆ. ಪ್ರಧಾನವಾಗಿ ಪರಮಾತ್ಮನ ಇಚ್ಛೆಗೆ ಇದೆಲ್ಲ ಪ್ಯಾರಾಮೀಟರ್ಸು. ಆ ಪರಮಾತ್ಮನ ಇಚ್ಛೆಯನ್ನು ಅನುಸರಿಸಿ ಶ್ರೀದೇವಿ, ಭೂದೇವಿ, ದುರ್ಗಾದೇವಿಯರು ಗುಣತ್ರಯಕ್ಕೆ ಅಭಿಮಾನಿಯಾದವರು, ಅವರು ಇದನ್ನ ಕೊಡ್ತಾ ಇದ್ದಾರೆ. ಕೊಟ್ಟು ಅವರಿಗೆ ಯೋಗ್ಯವಾದ ನರಕವನ್ನು ಮತ್ತು ಕೊನೆಯಲ್ಲಿ ಅಂಧಂತಮಸ್ಸನ್ನು ಕೂಡ ಈ ರೀತಿಯಾಗಿ ಕಳಿಸ್ತಾನೆ. ಅದರಿಂದ ಅವರು ಅಂಧಂತಮಸ್ಸಿಗೆ ಹೋಗೋದಕ್ಕೆ ಮನಸ್ಸಿನಲ್ಲಿ ಏನೇನು ಚಿಂತನೆಗಳು ಬರುತ್ತದೆ, ಏನೇನು ಧರ್ಮಗಳನ್ನ ಅವರು ಅನುಷ್ಠಾನ ಮಾಡ್ತಾರೆ, ಯಾರ ಕುಲದಲ್ಲಿ ಹುಟ್ಟುತ್ತಾರೆ, ಅದನ್ನೆಲ್ಲ ಪರಮಾತ್ಮ ಇಲ್ಲಿ ಸ್ಪಷ್ಟಪಡಿಸಿದ್ದಾನೆ. ಮತ್ತು ಅದಕ್ಕೆ ಮೇಜರ್ 3 ರೀಸನ್ ಅಂದ್ರೆ ಇದೆ, 3 ದೋಷಗಳು ಅಂದ್ರೆ ಕಾಮಕ್ರೋಧ ಲೋಭ. ಅದರಿಂದ ಅರ್ಜುನ ಈ 3 ನೀನು ಬಿಡು, ಸಜ್ಜನನಾದ ನೀನು ಇದನ್ನು ಬಿಡು ಅಂತ ಉಪದೇಶ. ಏತೇರಿ ವಿಮುಕ್ತ ಕೌಂತೇಯ ತಮೋದ್ವಾರೇ ಸ್ತ್ರಿಭಿರ್ನರಃ ಆಚರತ್ಯಾತ್ಮನ ಶ್ರೇಯ ತಥೋ ಯಾತಿ ಪರಾಂಗತಿಂ. ನ ಕೇವಲಂ ಕಾಮಾದಿತ್ಯಾಗೆ ನರಕ ಅಪ್ರಾಪ್ತಿ. ಕೇವಲ ಕಾಮಕ್ರೋಧ ಲೋಭ 3 ಬಿಟ್ಟು ಬಿಟ್ರೆ ನರಕ ಆಗೋದಿಲ್ಲ ಅಂತ ತಿಳಿಬೇಡ. ಕಾಮಕ್ರೋಧ ಲೋಭ 3 ಪ್ರಧಾನ ದೋಷ ಹೌದು, ಆದರೆ
ಈ ಮೂರನ್ನು ಬಿಟ್ಟ ಮಾತ್ರಕ್ಕೆ ನನಗೆ ನರಕ ಆಗೋದಿಲ್ಲ ಅಂತ ತಿಳಿಬೇಡ. ಪರಮ ಪುಮಾರ್ಥ ಪ್ರಾಪ್ತಿಶ್ಚ ಅಸ್ತಿ. ಪರಮ ಪುರುಷಾರ್ಥ ಅಂದ್ರೆ ಮೋಕ್ಷ, ಉತ್ತಮ ಲೋಕ ಇದೆ. ಅದನ್ನ ಪಡೆಯೋದಕ್ಕೆ ಪ್ರಯತ್ನ ಪಡಬೇಕು ಅಂತ ಏತೈ ರೀತಿ ಅದನ್ನ ಹೇಳ್ತಾ ಇದ್ದಾರೆ. ತಮೋದ್ವಾರೈಹಿ, ನರಕಕ್ಕೆ ಕಾರಣವಾದ ಈ ಮೂರು ಕಾಮಕ್ರೋಧ ಲೋಭವನ್ನ ವಿಮುಕ್ತೋ ನರಹ, ಅದನ್ನ ಬಿಟ್ಟವನಾದ ಮನುಷ್ಯ, ಆತ್ಮನಃ ಶ್ರೇಯ, ನಮ್ಮ ಒಂದು ಪುರುಷಾರ್ಥ ನಾವು ಪಡಿಬೇಕಲ್ಲ, ದೋಷಗಳು ಹೋಗಬೇಕು, ಅಷ್ಟಕ್ಕೆ ನಮಗೆ ಮೋಕ್ಷ ಆಗೋದಿಲ್ಲ. ಮತ್ತೆ ಏನ್ ಮಾಡ್ಬೇಕು ಅದನ್ನ ಹಿಂದೆ ಹೇಳಿದ್ದಾರೆ. ಪರಮಾತ್ಮನ ಜ್ಞಾನ, ಪರಮಾತ್ಮನ ಭಕ್ತಿ, ಎಸ್ಪೆಷಲಿ ಭಕ್ತಿ, ಚೆನ್ನಾಗಿ ದೇವರಲ್ಲಿ ನಿತ್ಯ ಭಕ್ತಿ ಮಾಡಬೇಕು. ಹಾಗೆಂತ ಅದೇ ಪುಮರ್ಥ ಸಾಧನ. ಅದನ್ನ ಮಾಡು, ಆಚರಿಸಿ, ಅದನ್ನ ಸಜ್ಜನರಾದರು ಮಾಡ್ತಾರೆ. ಆ ಭಕ್ತಿಯಿಂದ ಪರಾಂ ಗತಿಂ, ಮೋಕ್ಷವನ್ನ ಯಾತಿ ಹೊಂದುತ್ತಾರೆ. ಹಾಗೆ ಅದನ್ನೇ ದೈವಿ ಸಂಪತ್ತು ಅದಕ್ಕೆಲ್ಲ ಸಹಕಾರಿಯಾಗಿ ಇರುತ್ತದೆ. ಯಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಂ ಅವಾಪ್ನೋತಿ ನ ಸುಖಂ ನ ಪರಾಂಗತಿಂ. ಈ ರೀತಿಯಾಗಿ ಶ್ರೇಯಸ್ಸಿಗೆ ಸಾಧನ, ಅದರ ಅಂಗವನ್ನ ಹೇಳಿ ಅದು ಮಾಡದೇ ಹೋದರೆ, ಅಂದ್ರೆ ಸಜ್ಜನರಾದವ ಶ್ರೇಯಸ್ಸಿಗೆ ಕಾರಣವಾದ ದೈವಿ ಸಂಪತ್ತು, ಜ್ಞಾನಭಕ್ತಿ, ವೈರಾಗ್ಯ ಇತ್ಯಾದಿಗಳನ್ನೆಲ್ಲ ಪಡೆಯದೇ ಹೋದರೆ ಬಾಧಕ, ತೊಂದರೆ ಆಗ್ತದೆ ಅಂತ ಹೇಳ್ತಾರೆ. ಏನದು? ಯಹ ಶಾಸ್ತ್ರೋಕ್ತ ವಿಧಾನಂ ಉತ್ಸೃಜ್ಯ ಕಾಮಕಾರತಃ, ಶಾಸ್ತ್ರೋಕ್ತ ವಿಧಿಯನ್ನ ಬಿಟ್ಟು ಕಾಮಕಾರತಃ, ತನ್ನ ಇಚ್ಛೆ ಪ್ರಕಾರ ತಾನು ನಡ್ಕೋತಾನು. ಅಲ್ಲ ರೀ, ನನ್ನ ಇಷ್ಟ, ನನ್ನ ದೇಹ, ನನ್ನ ಇಷ್ಟ, ನನ್ನ ಕಣ್ಣು, ನಾನು ನೋಡಿದ್ರೆ ಏನಾಯ್ತು ಹೀಗೆ ಮಾತನಾಡುವವರಾಗಿ ಕೆಲವು ನನ್ನ ಇಷ್ಟ ಅಂತ ಹೇಳಿಬಿಡ್ತಾರೆ. ಯತ್ರ ಕ್ವಚಿತ್ ಪ್ರವರ್ತತೆ ಸಹಸಿದ್ಧಿಂ ಪುಮಾರ್ಥೋಪಾಯಂ ನ ಅವಾಪ್ನೋತಿ. ಅಂತ ಮನುಷ್ಯ ಪರಮ ಪುರುಷಾರ್ಥ ಅಂದ್ರೆ ಮೋಕ್ಷಕ್ಕೆ ಬೇಕಾಗಿರುವ ಉಪಾಯವನ್ನೇ ಅವ್ರು ಪಡೆಯೋದಿಲ್ಲ. ಮೋಕ್ಷ ಪಡೆಯೋದು ಬಿಡಿ, ಆ ಮೋಕ್ಷವನ್ನ ಹೊಂದುವ ಮಾರ್ಗ ಯಾವುದು? ಜ್ಞಾನ, ಭಕ್ತಿ, ವಿರಕ್ತಿ ಅಂತ. ಇದು ಈ ಉಪಾಯ ಅಂತ ಅದು ಅರ್ಥನೇ ಆಗೋದಿಲ್ಲ ಅವರಿಗೆ. ಆ ತರ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಯಾರು? ನನ್ನ ಇಷ್ಟ ಅಂತ ಹೇಳುವವರು. ನನ್ನ ಇಚ್ಛೆ ಪ್ರಕಾರ ನಾನು ಇರ್ತೇನೆ, ಶಾಸ್ತ್ರ ಏನು ಹೇಳೋದು ಹಾಗೆ ಅಂತ ವಿಚಾರ ಮಾಡ್ತಾರಲ್ಲ, ಆ ಜನರು ಸ್ವೇಚ್ಛಾ ಮಾತ್ರೇನ ಅವರಿಗೆ ಮೋಕ್ಷಕ್ಕೆ ಏನು ಸಾಧನೆ, ಏನು ಉಪಾಯ, ಅದರ ಪರಿಚಯನೇ ಇರೋದಿಲ್ಲ. ಅಂದ್ರೆ ಮೋಕ್ಷ ಎಷ್ಟು ದೂರ ಇದೆ ನೋಡಿ ಅವರಿಗೆ, ಅದನ್ನ ಯೋಚನೆ ಮಾಡುವಂತ. ಸುಖಂ ಐಹಿಕಂ ಪರಾಂಗತಿಂ ನ ಆಪ್ನೋತಿ. ಈ ಲೋಕದಲ್ಲೂ ಸುಖ ಸಿಗೋದಿಲ್ಲ, ಪರಲೋಕದಲ್ಲೂ ಅವರಿಗೆ ಸುಖ ಸಿಗೋದಿಲ್ಲ. ಹಾಗೆ ಅಂತ ಹೇಳಿ ಮುತ್ತಿನಂತ ಮಾತು ನೋಡಿ, ಒಂದು ಕೊನೆಯ ಮಾತು. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯೋ ವ್ಯವಸ್ಥಿತೋ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಂ ಇಹಾರ್ಹಸಿ. ಅದರಿಂದ ಯಸ್ಮಾತ್ ಇದಂ ಕಾರ್ಯಂ ಇದಂ ಅಕಾರ್ಯಂ ಇತಿ ವ್ಯವಸ್ಥಾಯಾಂ ತೇ ತವ ವಿವೇಕಿನಃ ಶಾಸ್ತ್ರಂ ಪ್ರಮಾಣ. ಇದು ಮಾಡಬೇಕು, ಇದು ಮಾಡಬಾರ್ದು ಹಾಗೆಂಬ ಅದನ್ನ ತೀರ್ಮಾನ ಮಾಡೋದು ಹೇಗೆ? ಇದನ್ನು ವಿವೇಕ ಅಂತ ಕರೀತಾರೆ. ಈ ವಿವೇಕ ನಮಗೆ ಬರೋದು ಯಾವುದರಿಂದ? ಪ್ರಮಾಣಗಳಿಂದಲೇ ಬರುತ್ತದೆ. ವೇದಗಳು, ಇತಿಹಾಸ ಪುರಾಣಗಳು, ದಾಸರ ಪದಗಳು, ಇದೇ ಪ್ರಮಾಣ. ಇದಕ್ಕೆ ಅನುಗುಣವಾಗಿ ನಮ್ಮ ಲೈಫ್ ಸ್ಟೈಲ್ ಇರಬೇಕು. ಇದಕ್ಕೆ ವಿರುದ್ಧವಾಗಿ ನಾವು ನಡೀಬಾರ್ದು. ಯಾಕೆ? ಶಾಸ್ತ್ರ ವಿರುದ್ಧ ಆದ್ರೆ ನೋಡಿ, ಪರಮಾತ್ಮ ಕೊಡುವ ಎಚ್ಚರ. ಇಹಲೋಕದಲ್ಲಿ ನಮಗೆ ಸುಖ ಬೇಕು. ಯಾರಿಗೆ ಸುಖ ಬೇಡ ಹೇಳಿ? ಎಲ್ಲರಿಗೂ ಸುಖ ಬೇಕು. ಆದರೆ ಸುಖವನ್ನ ಹೊಂದುವ ಮಾರ್ಗ ಯಾವುದು? ಅದನ್ನ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದರಿಂದ ಶಾಸ್ತ್ರೋಕ್ತ ವಿಧಿಯಿಂದ ಮಾಡಿದರೆ ನಮಗೆ ಸುಖ, ಇಹಲೋಕದಲ್ಲೂ ಸುಖ, ಪರಲೋಕದಲ್ಲೂ ಸುಖ. ಅದನ್ನ ಬಿಟ್ರೆ ಇಲ್ಲೂ ದುಃಖ, ದೇಹ ಬಿಟ್ಟ ಮೇಲಂತೂ ಗ್ಯಾರಂಟಿ ನರಕಕ್ಕೆ ಹೋಗಿ ದುಃಖವನ್ನು ಅನುಭವಿಸಬೇಕು. ಹಾಗೆ ಅದರಿಂದ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ. ಅದರಿಂದ ಅರ್ಜುನ, ನೀನು ಕ್ಷತ್ರಿಯ. ಶಾಸ್ತ್ರ ಏನ್ ಹೇಳ್ತಾ ಇದೆ? ದುಷ್ಟರನ್ನ ನಿಗ್ರಹ ಮಾಡಬೇಕಾದ್ದು ಕ್ಷತ್ರಿಯ ಧರ್ಮ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಅದರಿಂದ ನೀನು ಕ್ಷತ್ರಿಯನಾಗಿ ಶಾಸ್ತ್ರದಲ್ಲಿ, ನಿನಗಾಗಿ ಶಾಸ್ತ್ರದಲ್ಲಿ ಏನ್ ಹೇಳಿದಾರೋ ಅದನ್ನ ಪರಮಾತ್ಮನ ಪೂಜಾ ರೂಪವಾಗಿ ಫಲಾಪೇಕ್ಷೆ ಇಲ್ಲದೆ ಮಾಡಿ ನನಗೆ ಕೃಷ್ಣಾರ್ಪಣ ಮಾಡು ಅಂತ ಕರ್ತುಂ ಕರ್ಮ ಇಹಾರ್ಹಸಿ. ಆ ರೀತಿಯಾದ ಕರ್ಮಗಳನ್ನ, ಶಾಸ್ತ್ರದಲ್ಲಿ ಹೇಳಿದ ಕರ್ಮಗಳನ್ನ ಮಾಡಲಿಕ್ಕೆ ನೀನು ಯೋಗ್ಯನಾಗಿದ್ದಿ ಅಂತ. ಇನ್ನು ನಮಗೆ ಬ್ರಾಹ್ಮಣರಿಗೆ ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪರಿಗ್ರಹ ಅಂತ 6 ಕರ್ಮಗಳನ್ನ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅಧ್ಯಯನ ಮಾಡಬೇಕು ಅಂದ್ರೆ ಶಾಸ್ತ್ರಗಳ ವಿಚಾರ ಮಾಡಬೇಕು, ಇನ್ನೊಬ್ಬರಿಗೆ ಹೇಳಿಕೊಡ್ಬೇಕು, ಹೋಮ ಹವನ ಮಾಡಬೇಕು, ಇನ್ನೊಬ್ಬರಿಗೆ ಮಾಡಿಸಬೇಕು. ಮತ್ತು ದಾನ ಮಾಡಬೇಕು, ಪರಿಗ್ರಹ, ಇನ್ನೊಬ್ರು ದಾನ ಕೊಟ್ರೆ ತೆಗೆದುಕೋಬಹುದು. ಹಾಗೆಂತ ಶಾಸ್ತ್ರದಲ್ಲಿ 6 ಕರ್ಮಗಳನ್ನ ಹೇಳಿದ್ದಾರೆ. ಈ ಕರ್ಮಗಳನ್ನ ಫಲಾಪೇಕ್ಷೆ ಇಲ್ಲದೆ ಪರಮಾತ್ಮನ ಪೂಜಾ ರೂಪವಾಗಿ ಮಾಡಿ ಕೃಷ್ಣಾರ್ಪಣ ನಾವು ಬ್ರಾಹ್ಮಣರಾಗಿ
ಪಡಿಬೇಕು ಅಂತ ಒಟ್ಟು ಕೃಷ್ಣನ ಸಂದೇಶ ಇದು. ಇದು ಶ್ರೀಮದ್ ಭಗವದ್ಗೀತಾಯಾಂ ಷೋಡಶೋಧ್ಯಾಯಃ. ಯಸ್ ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಸುಹೃತ್. ಶ್ರೀಮಧ್ವಾಂತರ್ಗತ ಶ್ರೀ